ಈಗ ಅಂಪೈರ್ನ ದಾಟುತ್ತಾ ರಿವರ್ಸ್ ಹೊಡೆಯುವಲ್ಲಿ ಒಂದು ವಿಫಲರಾದ್ರು. ಇದು ಅಂಪೈರ್ನಿಂದ ಅಂಪೈರ್ ಔಟ್ ಅಂತ. ಅನುಭವಿ ಅಂಪೈರ್ ನಮ್ಮ ಸಂತೋಷ್ ಸರ್ ಅವರು ಅದ್ಭುತವಾದಂತಹ ನಿರ್ಣಯ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಕ್ಔಟ್ ಆಗಿ ಪೆವಿಲಿಯನ್ ಕಡೆಗೆ ಮರಳುತ್ತಿದ್ದಾರೆ. ಅದ್ಭುತವಾದಂತಹ ಕ್ಯಾಚ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ವಿಶಾಲ್ ಸಿಂದ್ಗಿ ಅವರು. ಅವರು ಕೂಡ ನಮ್ಮ ಕ್ಲಾಸ್ಮೇಟ್. ಹಲೋ ಹಲೋ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ. ಮೊದಲನೆಯ ಬಾಲ್ನಲ್ಲಿ ವಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ರಿತೇಶ್ ಕುಲಕರ್ಣಿ. ಅದ್ಭುತವಾದಂತಹ ಆಲ್ರೌಂಡರ್ ಆಟಗಾರರು, R14 ಆಟಗಾರರು. ಅವರ ಪಕ್ಕದಲ್ಲಿ ಕೂಡ R14 ಆಟಗಾರರು ಶಶಿ ಅವರು ನಿಂತಿದ್ದಾರೆ. ಟ್ರೆವಿಸ್ ಹೆಡ್ ಆಲ್ರೌಂಡರ್ ಪ್ಲೇಯರ್ ಈಗ ಸ್ಟ್ರೈಕ್ ಅಲ್ಲಿ ಬಂದಿದ್ದಾರೆ. ಇಬು ಶೇಖ್ ಅದ್ಭುತವಾದಂತಹ ಎಲ್ಲ 360 ಡಿಗ್ರಿಯಲ್ಲಿ ಆಡುವಂತಹ ಆಟಗಾರ, ನಮ್ಮ ಸ್ನೇಹಿತ. ಮೂರ್ತಿ ಚಿಕ್ಕದಾದರೂ ಒಂದು ಒಳ್ಳೆಯ ಬ್ಯಾಟಿಂಗ್ ಲಯ ಇದೆ ಅವರ ಹತ್ರ. ಗ್ಯಾಪ್ ಅನ್ನ ಹುಡುಕುವಲ್ಲಿ ತುಂಬಾ ಯಶಸ್ವಿ ಅವರು. ಗ್ರೌಂಡ್ ಶಾಟ್ ತುಂಬಾ ಚೆನ್ನಾಗಿ ಆಡ್ತಾರೆ. ಯಾವ ತರನ ಬೌಲಿಂಗ್ ರೀತಿಯಿಂದ ಕಟ್ ಆಗ್ತಾರೆ ಅಂತ ನೋಡ್ಬೇಕು. ಕುಲಕರ್ಣಿ ಅವರು ಅಂಪೈರ್ನ ದಾಟುತ್ತಾ ಮುಂದೆ ಬಂದು ಡ್ರೈವ್ ಮಾಡಿದ್ದಾರೆ. ಒಂದು ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ ಬೌಲರ್ ಅವರ ಕೈಯಿಂದ. ಬೌಲರ್ ನೇಮ್ ಈಸ್ ಕುಲಕರ್ಣಿ, ರಿತೇಶ್ ಕುಲಕರ್ಣಿ. ಅದ್ಭುತವಾದಂತಹ ಒಂದು ನಿರ್ಣಯ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸಂತೋಷ್ ಸರ್ ಅವರು. ಅದ್ಭುತವಾದಂತಹ ಅವರು, ತುಂಬಾ ಅನುಭವಿ ಅಂಪೈರ್ ಅವರು, ಸೀನಿಯರ್ ಆಟಗಾರರು. ಒಂದು ಸೊಲಾಪುರ ಆಟಗಾರ ರಿತೇಶ್ ಕುಲಕರ್ಣಿ ಅವರು ಅದ್ಭುತವಾದ ಆಟಗಾರ. ಅಂಪೈರ್ ದಾಟುತ್ತಾ ಒಂದು ಅಪೀಲ್. ಅಂಪೈರ್ನಿಂದ ಯಾವುದೇ ನಿರ್ಣಯ ಇಲ್ಲ. ಅದ್ಭುತವಾದಂತಹ ಫೇಸ್ ಅಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ರಿವರ್ಸ್ ಅನ್ನ ಟ್ರೈ ಮಾಡಿದ್ರು, ಆದರೆ ಕನೆಕ್ಟ್ ಆಗಲಿಲ್ಲ. ಸಹ ಆಟಗಾರನಿಂದ ಒಂದು ಸಲಹೆ ಸೂಚನೆ ಬರ್ತಾ ಇದೆ ಅಲ್ಲಿ. ಹ್ಯಾಟ್ರಿಕ್ ವಿಕೆಟ್ಗೆ 1001, ಹ್ಯಾಟ್ರಿಕ್ 6ಗೆ 1001. ಯಾರು ಬೇಕಾದರೂ ತೆಗಿಬಹುದು, ಯಾರು ಬೇಕಾದರೂ ತಗೋಬಹುದು. ನಮ್ಮ ಶರಣು DK ಅವ್ರ ಕಡೆಯಿಂದ ಒಂದು ಶಾರ್ಟ್ ಪಿಚ್ ಬಾಲನ್ನ
ಎತ್ತಿ ಬಾರ್ಸಲ್ ಹೋದ್ರು. ಮತ್ತೊಂದು ಮನವಿ ಅಂತಾನೆ ಹೇಳ್ಬೋದು. ಅಂಪೈರ್ನಿಂದ ಏನು ನಿರ್ಣಯ ಅಂತ ನೋಡಬೇಕು. ಇದು ವೈಡ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಂತೋಷ್ ಸರ್ ಅವರು. ಈ ವೈಡ್ನೊಂದಿಗೆ ತಂಡದ ಮೊತ್ತ ಹಲೋ ಹಲೋ ಸ್ವಲ್ಪ ಈಗ ತಾನೇ ನಮ್ಮ ಅಜಯ್ ಕನ್ನೊಳ್ಳಿ ಅವರು ಫೋನ್ ಮಾಡಿದ್ರು. ಅಣ್ಣ ಸ್ವಲ್ಪ ಕಟ್ ಬರ್ಲಿಕ್ಕತ್ತದ ಅಂತೇಳಿ. ಅಜಯ್ ಅವರ ಸ್ವಲ್ಪ ಇಲ್ಲಿ ವಯರ್ ಕಟ್ ಆಗ್ಯದಂತ ಒಂದು ಸ್ವಲ್ಪ ಸಂಭಾಳಿಸ್ಕೋರಿ. ತಾಂತ್ರಿಕ ದೋಷದಿಂದ ಸ್ವಲ್ಪ ಕಟ್ ಬರ್ಲಿಕ್ಕತ್ತದ ಅಲ್ಲಿ, ಅದಕ್ಕೆ ನೀವು ಸಂಭಾಳಿಸ್ಕೋರಿ. ಅಲ್ಲಿ ಕೇಳ್ತಾ ಇದ್ದಾರೆ ರಿವ್ಯೂ ತಗೋಬೇಕು ಅಂತ. ಏನು ಮಾಡ್ತಾರೆ ನೋಡಬೇಕು. ಅಂಪೈರ್ ಅವರ ನಿರ್ಣಯ ವೈಡ್ ಅಂತ ಬಂದಿದೆ. ಈ ವೈಡ್ನೊಂದಿಗೆ ತಂಡದ ಮೊತ್ತ 1 ರನ್ನು 1 ವಿಕೆಟ್. ಮೊದಲನೆಯವರ ಪ್ರಗತಿ ವೈಡ್ ಥರ್ಡ್ ಅಂಪೈರ್. ಓಕೆ ಸರ್, ಡಿಸಿಷನ್ ಚಕ್ಕರು ಥರ್ಡ್ ಅಂಪೈರ್. ಹಲೋ, ವೈಡ್ ಸರ್, ವೈಡ್. ನಿಮ್ಮ ನಿರ್ಣಯ ಕರೆಕ್ಟ್ ಆಗಿದೆ ಸಂತೋಷ್ ಸರ್, ವೈಡ್. ಹಲೋ ಹಲೋ, ಮುಂದೆ ಬಂದು ಸ್ವೀಪ್ ಮಾಡಿದ್ದಾರೆ ಇಬ್ಬರು. ನೋಡಬೇಕು, ಕ್ಷೇತ್ರ ರಕ್ಷಣೆ, ಒಂದು ಅದ್ಭುತವಾದ ಕ್ಷೇತ್ರ ರಕ್ಷಣೆ. ಡೀಪ್ ಗಲಿಯಲ್ಲಿ ಚೆಂಡು. ಮೊದಲನೇ ಓವರಿನ ಪ್ರಗತಿಯಲ್ಲಿ ಶಾರ್ಟ್ ಬೇಜ್ ಬಾಲ್ ಎತ್ತಿ ಹೊಡೆದ್ರು. ಒಂದು ಅದ್ಭುತವಾದ ಕ್ಯಾಚ್ ಆಗೋ ಸಾಧ್ಯತೆ ಅಲ್ಲಿ. ಒಂದು ಪ್ರಯತ್ನ ಮಾಡಿದ್ರು, ಆದರೆ ಕ್ಯಾಚ್ ಆಗಲಿಲ್ಲ. ಸಾಯಿಬ್ ಅವರು ಅತ್ಯುತ್ತಮವಾದ ಫೀಲ್ಡರ್, ಆದರೂ ಕೂಡ ಕ್ಯಾಚ್ ತುಂಬ ವೇಗದಲ್ಲಿ ಇರೋದ್ರಿಂದ ಕ್ಯಾಚ್ ಸಿಗಲಿಲ್ಲ. ಕೊನೆಯ ಎಸೆತ ಫೀಲ್ಡರ್ ಸೈಬು ಅಂತಾನೆ ಹೇಳ್ಬೋದು. ಅದ್ಭುತ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ರಿತೇಶ್ ಕುಲಕರ್ಣಿ ಅವರು. ಸರ್ಕಲ್ನ ತುದಿಯಿಂದ ಬರ್ತಾ ಇದ್ದಾರೆ, ಅಂಪೈರ್ನ ದಾಟುತ್ತಾ. ಸ್ಲಿಪ್ ಅಲ್ಲಿ ವಿಶಾಲ್ ಸಿಂದ್ಗಿ ಒಂದು ಡ್ರೈವ್ ಮಾಡಲು ಹೋಗಿದ್ರು, ಬ್ಯಾಟಿನ ಮೇಲ್ಭಾಗಕ್ಕೆ ತಾಕಿ 1 ರನ್ ತೆಗೆದುಕೊಂಡಿದ್ದಾರೆ ಅಲ್ಲಿ. ಇದರೊಂದಿಗೆ ಓವರ್ ಮುಕ್ತಾಯ. 1 ರನ್ ತೆಗೆದುಕೊಂಡಿದ್ದಾರೆ. ಹಲೋ ಹಲೋ, ಮೊದಲನೇ ಓವರ್ ಮುಕ್ತಾಯ.
ತಂಡದ ಮೊತ್ತ 5 ರನ್ಗಳು 1 ವಿಕೆಟ್ ನಷ್ಟಕ್ಕೆ. 2ನೇ ಓವರ್ ಪ್ರಗತಿಯಲ್ಲಿ ಈಗ 2ನೇ ಓವರ್ ತೆಗೆದುಕೊಂಡು ಬಂದಿದ್ದಾರೆ ನಮ್ಮ ಸಹ ಆಟಗಾರರಾದಂತಹ ವಾಲಿ ಶಶಿ ಅವರು. ಕಳೆದ 2 ವರ್ಷಗಳ ಹಿಂದೆ ಒಂದು KB ಹಿಂದುಗಡೆ ಒಂದು ಟೂರ್ನಮೆಂಟ್ ನಡೆದಿತ್ತು. ಆ ಟೂರ್ನಮೆಂಟ್ನಲ್ಲಿ ಒಂದು ಡೆತ್ ಓವರಲ್ಲಿ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ಮಾಡಿ ಗೆಲುವಿನ ರೂವಾರಿಗೆ ಬಹುತೇಕ ಪಾತ್ರರಾಗಿದ್ದರು. ಈಗ ಶಶಿ ವಾಲಿ ಅವರು ಅಂಪೈರ್ ದಾಟುತ್ತಾ ಅದ್ಭುತವಾದಂತಹ ಒಂದು ಬೌಲಿಂಗ್ ಅಂತಾನೆ ಹೇಳ್ಬೋದು. ಮುಂದೆ ಇದ್ದಾರೆ ಪುಟ್ಟು. ಹಲೋ, ಎತ್ತಿ ಹೊಡೆದಿದ್ದಾರೆ ಪುಟ್ಟು ಅವರು. ಪುಟ್ಟು ಅವರ ಬ್ಯಾಟ್ ನಿಂದ ಬಂದ ಮೊದಲನೇ ಸಿಕ್ಸ್ ಅಂಪೈರ್ ನಿಂದ. ಅದ್ಭುತವಾದಂತಹ ಒಂದು ಫೇಸ್ ಅಲ್ಲಿ ಹಾಫ್ ಸ್ಟಿಕ್ ಹೊರಗಡೆ ಎಸೆದಿದ್ದಾರೆ. ಅಂಪೈರ್ನಿಂದ ಬಂದ ನಿರ್ಣಯ ವೈಡ್. ಈ ವೈಡ್ ಒಂದಿಗೆ ತಂಡದ ಮೊತ್ತ 12. 2ನೇ ಓವರ್ ಪ್ರಗತಿಯಲ್ಲಿ ಪುಟ್ಟು ಅವರು 3 ಬಾಲ್ಗಳಲ್ಲಿ 7 ರನ್ಗಳನ್ನು ಕಲೆ ಹಾಕಿ ಒಂದು ಭರ್ಜರಿ ಸಿಕ್ಸರ್ ಬಾರಿಸಿದ್ದಾರೆ. ಈಗ ಮತ್ತೆ ಅಂಪೈರ್ನ ದಾಟುತ್ತಾ ಶಶಿ ವಾಲಿ ಅವರು. ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ, ಅದೇ ರೀತಿಯಾಗಿ ಅಷ್ಟೇ ರಕ್ಷಣಾತ್ಮಕವಾಗಿ ಬ್ಯಾಟಿಂಗ್ ಪ್ರದರ್ಶನ. ತೌಸಿಫ್ ಅವರ ಕೈಯಲ್ಲಿ ಚೆಂಡು ನೇರವಾಗಿ ಎಸೆದಿದ್ದಾರೆ. ಒಂದು ಅದ್ಭುತವಾದಂತಹ ಫೀಲ್ಡರ್ ಹಾಗೂ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು ನಮ್ಮ ಆತ್ಮೀಯ ಗೆಳೆಯ ತೌಸಿಫ್ A1. ಮತ್ತೆ ಅಂಪೈರ್ನ ಸನಿಹಾ ವಾಲಿ ಶಶಿ ಅವರು. ಒಂದು ಶಾರ್ಟ್ ಪಿಚ್ ಬಾಲ್ ಅನ್ನ ಹಿಂದಗಡೆ ಲೀಲಾಜಲ್ ಬೌಂಡ್ರಿ ಬ್ಯಾಟ್. ಓಕೆ ಸರ್, ಬ್ಯಾಟ್ ನಿಂದ ಬಂದ ಬೌಂಡ್ರಿ. ಇಬ್ಬರ ಬ್ಯಾಟ್ ನಿಂದ ಬಂದ ಬೌಂಡ್ರಿ. ಇದು ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಇಂತಹ ಬಾಲ್ಗಳನ್ನು ಅವರು ಬಿಡೋದಿಲ್ಲ. ಸ್ವಿಚ್ ಇಟ್ ತುಂಬಾ ಚೆನ್ನಾಗಿ ಆಡ್ತಾರೆ. ಫುಲ್ ಶಾಟ್ ಅಂತಾನೆ ಹೇಳ್ಬೋದು. ಈಗ ಮತ್ತೆ ಶಶಿ ಅವರು ಅಂಪೈರ್ನ ದಾಟುತ್ತಾ. ನಾನು ಹೇಳಿದ್ದೆ ಮೊದಲೇ, ಸೂರ್ಯಕುಮಾರ್ ಅಂತ ನಾವು ಇವರನ್ನ ಕರಿತೀವಿ. ನಮ್ಮ ಗ್ರೌಂಡ್ ನಲ್ಲಿ ಇಬ್ರು ಸೂರ್ಯಕುಮಾರ್ ಇದ್ದಾರೆ. ಒಂದು ಇಬ್ಬು, ಇನ್ನೊಂದು ಮಲ್ಲು. ಅವರ ಸ್ಟೈಲ್ ನಲ್ಲಿ ಲೆಗ್ ಸೈಡ್ ಅಲ್ಲಿ ಲೀಲಾಜಾಲವಾಗಿ ತುಂಬಾ. ನಾನು ಹೇಳಿದ್ದೆ ಮೊದಲೇ, ಸೂರ್ಯಕುಮಾರ್ ಅಂತ ನಾವು ಇವರನ್ನ ಕರಿತೀವಿ ನಮ್ಮ ಗ್ರೌಂಡ್ ನಲ್ಲಿ. ಈ ಸ್ವಿಚ್ ಹಿಟ್ ಸೂರ್ಯಕುಮಾರ್ ಶಾಟ್ ಅಂತಾನೆ ಹೇಳ್ಬೋದು. ನಾನು ಮೊದಲೇ ಹೇಳಿದ್ದೆ, ಅವರು 360 ಆಂಗಲ್ ನಲ್ಲಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಇಬ್ಬರು. ಈ ಬೌಂಡ್ರಿಯೊಂದಿಗೆ ತಂಡದ ಮೊತ್ತ 21. ಕೊನೆಯ ಎಸೆತ 2ನೇ ಓವರ್ ಪ್ರಗತಿಯಲ್ಲಿ ಸರ್ಕಲ್. ಕೊನೆಯ ಬಾಲ್ ಯಾವ ರೀತಿ ರನ್ ಬರುತ್ತೆ, ಏನಾಗುತ್ತೆ ನೋಡ್ಬೇಕು. ಮತ್ತೊಂದು ಸ್ವಿಚ್ ಹಿಟ್, ಅಲ್ಲಿ ಕ್ಷೇತ್ರ ರಕ್ಷಕ ಇದ್ರು ಕೂಡ ಬೌಂಡ್ರಿ ಅಂತಾನೆ ಹೇಳ್ಬೋದು. ಈ ಬೌಂಡ್ರಿಯೊಂದಿಗೆ ತಂಡದ ಮೊತ್ತ ಬರುತ್ತೆ, ಏನಾಗುತ್ತೆ ನೋಡ್ಬೇಕು. ಓವರ್ ಮುಕ್ತಾಯ ಸರ್. ಮತ್ತೊಂದು ಸ್ವಿಚ್ ಹಿಟ್, 2 ಓವರ್ ಪವರ್ ಪ್ಲೇ ಅಲ್ಲಿ. ಓಕೆ ಸರ್, ಓಕೆ ಸಾರಿ. ಸುನಿಲ್ ಆನ್ಲೈನ್ ಸ್ಕೋರ್ ಅಂತ ಇಲ್ಲಿ ನಮ್ಮ ಇಂಡಿಗೆ ಫಸ್ಟ್ ಟೈಮ್ ಆನ್ಲೈನ್ ಸ್ಕೋರಿಂಗ್ ಕ್ರಿಕ್ ಹೀರೋಸ್ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಸುನಿಲ್. 2 ಓವರ್ನಾಗ 25 ರನ್ನಾಗ ಪವರ್ ಪ್ಲೇ ಮುಗಿತು. ಉಳಿದಿದ್ದು 4 ಓವರ್ನಾಗ ಎಷ್ಟು ರನ್ ಬರ್ಬೋದು? ಸುಮಾರು ಒಂದು 80 ರನ್ ಬರ್ಬೋದು. 4 ಓವರ್ನಾಗ
ಪುಟ್ಟು ಸ್ಟ್ರೈಕ್ ಅದ ಅವ ಏನು ಬೇಕಾದರೂ ಚೇಂಜ್ ಮಾಡ್ತಾನೆ. ಬೋರಿಗೆ 4 ಸಿಕ್ಸ್ ಹೊಡೆದ ಮುಗಿದೋಯ್ತು. ಪಂದ್ಯದ ಗತಿಯನ್ನೇ ಬದಲಿಸಬಲ್ಲ ಅಂತ ಆಟಗಾರ ಅಲ್ಲಿದ್ದಾರೆ ಪುಟ್ಟು ಶಿರ್ನಾಳ್ ಅವರು. ಕಳೆದ 5-6 ವರ್ಷದಿಂದ ನನ್ನ ಬಾಲಿಗೆ 6 ಬಾಲಿಗೆ 6 ಸಿಕ್ಸ್ ಹೊಡೆದಿದ್ರು. ಅದಾದ ಬಳಿಕ ಇನ್ನೂ ತನಕ ಹೊಡೆದಿಲ್ಲ. ಥ್ಯಾಂಕ್ ಯು ಪುಟ್ಟು. ಅದ್ಭುತವಾದಂತಹ ಒಂದು ಬ್ಯಾಟ್ಸ್ಮನ್ ನಮ್ಮ ಪುಟ್ಟು. ಎಲ್ಲೆಲ್ಲಿ ಹೋಗಿ ಆಡಿ ಬಂದನಪ್ಪ ಅಂತಂದ್ರೆ ಮೊನ್ನೆ ನಡೆದಂಥ KSPL ಸಾಫ್ಟ್ ಬಿಜಾಪುರ ಟೀಮ್ನಾಗ ಆಡಿ ಬಂದ ಮಿಥುನ ಮತ್ತು ನಮ್ಮ ಪುಟ್ಟು ಅವರು ಆಡಿದ್ರು. ಬೆಹತ್ರಿನ ಆಟಗಾರ. ಯಾಕಪ್ಪ ಅಂತಂದ್ರೆ ಪುಟ್ಟು ಅವರು ಹೊಡೆದ್ರಪ್ಪ ಅಂತಂದ್ರೆ ಯಾರು ಏನೋ ಹಾಳು ಮಾಡ್ಕೋಬಾರ್ದು. ಯಾಕಂದ್ರೆ ಅಂಥ ಆಟಗಾರ ಅವನು ಒಬ್ಬ ಐಕಾನ್ ಪ್ಲೇಯರ್. ನೋಡಿದ್ರೆ ನಮ್ಮ DK ಅವ್ರ ಕಡೆಯಿಂದ 1,001 ನಮ್ಮ ಶರಣು DK ಅವರು. ನಾವು ಅವ್ರಿಗೆ ಶರಣು ತಮ್ಶೆಟ್ಟಿ ಅವರಿಂದ ನಾವು ಪ್ರೀತಿಯಿಂದ ಅವ್ರಿಗೆ DK ಅಂತ ಕರಿತೀವಿ. ಯಾಕಂದ್ರೆ ಅವ್ರು ಪ್ರಾಕ್ಟೀಸ್ನ ಕೀಪರ್ ನಿಂದಿರ್ತಿದ್ರು. ಕ್ಲೋಸ್ ಕೀಪಿಂಗ್ ಭಾರಿ ಮಾಡ್ತಿದ್ರು ಅವರು. ಈಗ ಬಿಟ್ಟರೆ ಅದೇ ರೀತಿ ಹ್ಯಾಟ್ರಿಕ್ ವಿಕೆಟ್ ತೊಗೊಂಡ್ರು ಕೂಡ ಶರಣು ತಮ್ಶೆಟ್ಟಿ ಅವರಿಂದ 1,001. ಈಗ ಮೂರನೇ ಪ್ರಗತಿಯಲ್ಲಿ ಎತ್ತಿ ಬಾರಿಸಿದ್ರು. ನೋಡ್ಬೇಕು ಇದು ಕ್ಯಾಚ್ ಆಗುವ ಸಾಧ್ಯತೆ ಇದೆಯಾ ಇಲ್ವಾ? ಒಂದು ಅದ್ಭುತವಾದಂತಹ ಒಂದು ಶಾಟ್ ಅಂತಾನೆ ಹೇಳ್ಬೋದು. ತೌಸಿಫ್ ಅವರ ತಲೆಯಲ್ಲಿ ಈ ಸಲ ಕೆಲಸ ಭಾಳ ಆಗ್ತದೆ. ಯಾಕಂದ್ರೆ ಪುಟ್ಟು ಚಕ್ಕ ಹೊಡಿತಾನ ಮತ್ತೆ ಹಚ್ಬೇಕಾಗ್ತದ. ಅವ್ರಿಗೆ ಖರ್ಚಿದ್ದೆ ಅದಕ್ಕೆ. ಮೂರನೇ ಓವರ್ ಪ್ರಗತಿಯಲ್ಲಿ 31 ರನ್ಗಳು, ಕೇವಲ 1 ವಿಕೆಟ್ ನಷ್ಟಕ್ಕೆ 5 ಬಾಲ್ಗಳಲ್ಲಿ 14 ರನ್ಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಪುಟ್ಟು ಅವರು ವೈಯಕ್ತಿಕ. ಈಗ ನೋಡಬೇಕು ಅಂಪರ್ನ ತಾಟುತ್ತಾ ಒಂದು ಶಾರ್ಟ್ ಪಿಚ್ ಬಾಲ್ ಮಿಸ್ ಮಾಡಿದ್ರು. ಅಲ್ಲಿ ವಿಶಾಲ್ ಅವರ ಕೈಯಲ್ಲಿ ಚೆಂಡು. ಪುಟ್ಟು ಅವರು ಸ್ವಲ್ಪ ಬೇಸರನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇಂಥ ಬಾಲ್ ನಾನು ಬಿಡೋದಿಲ್ಲ, ಯಾಕೆ ಮಿಸ್ ಆಯ್ತು ಅಂತ. ಅದು ಕ್ರಿಕೆಟ್ ಪುಟ್ಟು ಅವರ. ಏನು ಬೇಕಾದರೂ ಆಗ್ಬೋದು ಮ್ಯಾಚಲ್ಲಿ. ನಿಮ್ಮ ಆಟ ಬಹಳ ಮುಖ್ಯವಾಗಿದೆ KCC ತಂಡಕ್ಕೆ. ಬೆಡ್ಡಿಂಗ್ನಲ್ಲಿ ನೀವು ಈ ಟೀಮ್ನಲ್ಲಿ ಇದ್ದಿಗೋಸ್ಕರನೇ KCC ಅವರು ನಿಮ್ಮ ಟೀಮನ್ನು ತೆಗೆದುಕೊಂಡಿದ್ದಾರೆ. ಮತ್ತೊಂದು ಶಾರ್ಟ್ ಪಿಚ್ ಬಾಲ್ ಅನ್ನ ಎತ್ತಿ ಬಾರಿಸಿದ್ದಾರೆ. ಇದು ಲೆಗ್ ಸೈಡ್ ಅಲ್ಲಿ 6 ಅವರ ಫೇವರೇಟ್ ಪ್ಲೇಸ್ ಅಂತಾನೆ ಹೇಳ್ತೇನೆ ನಾನು. ಒಂದು ಶಾಟ್ ಒಂದು ಲೆಗ್ ಸೈಡ್ ಅಲ್ಲಿ ಪುಲ್ ಮಾಡಿದ್ದಾರೆ. ಪುಟ್ಟು ಅವರ ಬ್ಯಾಟ್ನಿಂದ ಬಂದ 3ನೇ ಸಿಕ್ಸ್, ಕೇವಲ 7 ಬಾಲ್ಗಳಲ್ಲಿ 20 ರನ್ಗಳನ್ನು ಕಲೆ ಹಾಕಿದ್ದಾರೆ. ತಂಡದ ಮೊತ್ತ 37. ಮೂರನೇ ಓವರ್ ಪ್ರಗತಿಯಲ್ಲಿ ಮತ್ತೊಂದು ಶಾಟ್ ಅಂತಾನೆ ಹೇಳ್ಬೋದು. ಔಟ್ ಅಂತ ಘೋಷಣೆ ಮಾಡಿದ್ದಾರೆ. ಏನು ಬೇಕಾದ್ರೂ ಆಗ್ಬೋದು, ಕ್ರಿಕೆಟ್ ಅದು ಇದು. ಯಾಕಂದ್ರ ಈ ಓವರ್ನಾಗ 1-2-3 ಸಿಕ್ಸ್ ಹೊಡೆದ್ರು, ಇದೇ ಓವರ್ನಾಗೆ ಔಟ್ ಆಗ್ಬಿಟ್ರು. ಸಂಜು ಅವರು ಒಳಗೆ ಹೋಗಿದ್ದಾರೆ. ನಕ್ಕೊತ್ತು ಹೊಂಟ್ರೆ ಸಂಜು ಅವರು ನಕ್ಕೊತ್ತು ಬರಾಕತ್ತಾರೆ. ಯಾಕಂದ್ರೆ ಪುಟ್ಟವ್ರು ಇರತಕ್ಕ ಅವ್ರಿಗೆ ಎದೆ ಇದ್ದಿದ್ದಿಲ್ಲ. ಎಲ್ಲಿ ಏನಾಗ್ತದೆ, 2 ಆತವು 3 ಆತವು, ಒಟ್ಟು ಕೂರಾಗಿದ್ದಿಲ್ಲ ಅವ್ರಿಗೆ.
ತಂಡದ ಮೊತ್ತ 37, 2 ವಿಕೆಟ್ ನಷ್ಟಕ್ಕೆ 3ನೇ ಓವರ್ ಪ್ರಗತಿಯಲ್ಲಿ. ಒಂದು ಡಿಫೆನ್ಸ್ ಇದು ರನ್ಔಟ್ ಆಗುವ ಸಾಧ್ಯತೆ ಇತ್ತು, ಆದರೆ ಆಗಲಿಲ್ಲ. ಈಗ ಬಂದಿದ್ದಾರೆ ರಫೀಕ್ ತಾಳಿಕೋಟಿ. ಕೊನೆಯ ಎಸೆತ, ಕೊನೆಯ ಎಸೆತ. ಹಲೋ, ರಫೀಕ್ ತಾಳಿಕೋಟಿ ಇವರು ಕೂಡ ಪುಟ್ಟೂರ್ ಜೊತೆಗೆ ಬಿಜಾಪುರ ತಂಡದಲ್ಲಿ ಆಡಿದ್ರು. ಅತ್ಯುತ್ತಮ ಆಲ್ರೌಂಡರ್. ನಾವು ಇವರ ಚಿಕ್ಕವರಿಂದ ಬ್ಯಾಟಿಂಗ್ ನೋಡ್ತಾ ಬಂದಿದ್ದೇವೆ. ಇವರು ಹೆಂಗಾರಪ್ಪ ಅಂತಂದ್ರೆ ನಾವು ಎಷ್ಟು ಸಣ್ಣವರಿದ್ದಾಗ ನೋಡಿದ್ವಿ, ಏನಾದರೂ ಅಟ್ಟ್ಯಾರ. ರಫೀಕ್ ತಾಳಿಕೋಟಿ ಒಂದು ಫಿಟ್ನೆಸ್ಗೆ ಇನ್ನೊಂದು ಹೆಸರು ರಫೀಕ್. ಸ್ವಿಚ್ ಹಿಟ್ ಅಂತಾನೆ ಐತೆ. ಒಂದು ಅದ್ಭುತವಾದಂತಹ ಶಾಟ್, ಸ್ವೀಪ್ ಚೀಕಿ ಶಾಟ್ ಅಂತಾನೆ ಹೇಳ್ತೀನಿ. ಬೌಂಡ್ರಿ, ಓವರ್ ಮುಕ್ತಾಯ.
ಸ್ವಲ್ಪ ಸಂಕಷ್ಟದ ಸ್ಥಿತಿಯಲ್ಲಿ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಪುಟ್ಟು ಅವರು ಪೆವಿಲಿಯನ್ ಕಡೆಗೆ ಕುಳಿತಿದ್ದಾರೆ ಹೋಗಿ ಔಟ್ ಆಗಿ. ಅದ್ಭುತವಾದಂತಹ ಶಾಟ್, ಪಾಯಿಂಟ್ ತಲೆ ಮೇಲೆ ಎತ್ತಿ ಬಾರಿಸಿದ್ದಾರೆ ಅಲ್ಲಿ ಕ್ಷೇತ್ರ ರಕ್ಷಕ. ಒಂದು ಅದ್ಭುತವಾದಂತಹ ಫೀಲ್ಡಿಂಗ್. ಅದೇ ರೀತಿಯಾಗಿ ಒಂದು ಥ್ರೋ ಅಂತಾನೆ ಹೇಳ್ಬೋದು. ಶಶಿವಾಲಿ ಅವರು ಏನಾದರೂ ವಿಕೆಟನ್ನು ಪಡೆದಲ್ಲಿ ವೆಂಕಟೇಶ್ ಅವ್ರ ಕಡೆಯಿಂದ ಒಂದು 100 ರೂಪಾಯಿ ಬಹುಮಾನವನ್ನು ನೀವು ಪಡೆದುಕೊಳ್ಳುವಿರಿ ವಿಕೆಟ್ ತಗೊಂಡ್ರೆ. ಆದರೆ ವಿಕೆಟ್ ತಗೊಂಡಿದ್ರಿ ಏನಾಯಿತು, ಫ್ರೀ ಹಿಟ್ ಆಗಿತ್ತದು. ಓಕೆ, ಮತ್ತೆ ಶಶಿ ಅವರು ಒಂದು ಹೆಲಿಕಾಪ್ಟರ್ ಶಾಟನ್ನು ಹೊಡೆಯುವಲ್ಲಿ ವಿಫಲರಾದರು. ಆದರೆ ಅಲ್ಲಿ ಅದ್ಭುತವಾದಂತಹ ಒಂದು ಕ್ಯಾಚ್ ಪ್ರದರ್ಶನ. ಹೇಳುವಂತಹ ಎಸೆತದಲ್ಲಿ ವಿಕೆಟನ್ನು ಪಡೆದಿದ್ದಾರೆ. ಮುಂದಿನ ಓವರ್ ಅವ್ರಿಗೆ ಬರಂಗಿಲ್ಲ, ಯಾಕಪ್ಪ ಅಂದ್ರೆ ಅವ್ರು 2 ಓವರ್ ಹಾಕ್ಯಾರ. ಮುಂದಿನ ಪಂದ್ಯದಾಗ ಬರ್ಬೋದು. ನಾಳೆವರೆಗೂ ಕಾಯಬೇಕು. ಶಶಿ ಅವರು ಹ್ಯಾಟ್ರಿಕ್ ವಿಕೆಟ್ 2 ಪಡೆದಲ್ಲಿ ನೀವು 1000 ಹಕ್ದಾರ ಆಗ್ತೀರಾ ಈಗ. ಮತ್ತೆ 5ನೇ ಓವರ್ ಪ್ರಗತಿಯಲ್ಲಿ ರಿವರ್ಸ್ ವಿಫಲರಾದ್ರು. ಒಂದು ಸ್ಲೋ ಆರ್ಮ್, ಲೆಫ್ಟ್ ಆರ್ಮ್ ಒಂದು ಸ್ಲೋ ಬಾಲ್ ಅನ್ನ ಕನ್ಫ್ಯೂಸ್ ಮಾಡಿಕೊಂಡು ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ. ಲೆಫ್ಟ್ ಆರ್ಮ್ ಬೌಲರ್ ಇಬ್ಬು ಶೇಖ್ ಅವರು 11 ಬಾಲ್ಗಳಲ್ಲಿ 20 ರನ್ಗಳನ್ನು ಕಲೆ ಹಾಕಿದ್ದಾರೆ, 4 ಬೌಂಡ್ರಿಯೊಂದಿಗೆ. अद्भुतवादांता ಒಂದು ಹೊಡೆತ ಇದು साऊंड एकदाच लावायचा, समोरच्याला गार करायचा. एवढा घाण ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಐವತ್ನಾಲ್ಕು ರನ್ಗಳು, 5ನೇ ಓವರ್ ಪ್ರಗತಿ. ಮತ್ತೆ ರಿವರ್ಸ್ ಹೊಡೆಯಲು ಹೋಗಿ ಬೀಟ್ ಆದ್ರು ಇಲ್ಲಿ ಇಬ್ಬರು. ಅದ್ಭುತವಾದಂತ ಒಂದು ಶಾಟ್ ನೋಡಿದ್ರು, ಒಂದು ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಅಲ್ಲಿ ಸಲ್ಮಾನ್ ಆಫ್ರಿಕಿ ಅವರು. ಯಾವ ರೀತಿಯಾಗಿ ಈ ಅವಕಾಶವನ್ನ ಸದುಪಯೋಗ ಪಡ್ಕೋತಾರೆ ಅಂತ ನೋಡಬೇಕು ಇಬ್ಬರು. ಮತ್ತೆ ಅಪೀಲ್ ಭರ್ಜರಿ ಆದಂತ ಒಂದು ಅಪೀಲ್ ವಿಶಾಲ್ ಸಿಂದಗಿ ಅವರಿಂದ. ಇಬ್ಬು ಶೇಖ್
ಅವರು ಎಂತ ಕ್ರೀಡಾ ಸ್ಫೂರ್ತಿ ಆದಪ್ಪ ಅಂತಂದ್ರೆ ಔಟ್ ಆಯ್ತಪ್ಪ ಅಂದ್ರೆ ಅವ್ರು ನಿದ್ರಂಗೆ ಇಲ್ಲ. ती पण आपल्या साऊंडवर नाचली पाहिजे, एवढा गाणं आवाज सोडणार. डेसिबल तर माहितीये ना, यार 300 फिक्स. इथं ठोका पडलं ना, डायरेक्ट चंद्रावर आवाज. ಥ್ರೋ ಮತ್ತೆ ಓವರ್ ಮುಕ್ತಾಯ. ಕೊನೆಯ ಓವರ್ನಲ್ಲಿ ಅರುಣ್ ಅವರು ಸ್ಟ್ರೈಕಲ್ಲಿ ಬರ್ತಾರೆ. ಉಳಿದಿರುವ 6 ಬಾಲ್ಗಳಲ್ಲಿ ಎಷ್ಟು ರನ್ಗಳನ್ನು ಬಾರಿಸ್ಬೋದು? ಹಲೋ, ಹ್ಯಾಟ್ರಿಕ್ 6 ಹೊಡೆದ್ರೆ ಶೂ ಬಗಲಿಯವರಿಂದ 1,001 ರೂಪಾಯಿ ಅಂತ ಘೋಷಣೆ ಮಾಡಿದ್ದಾರೆ. 6 ಬಾಲ್ಗಳಲ್ಲಿ ನೋಡಬೇಕು. ಅಬ್ಬುಲಾರ ಹೊಡೆದ್ರೆ ಬಾಬಾ ಎಷ್ಟು ಕೊಡ್ತೀರಿ? ಬಾ ಅಬ್ಬು, ನೀ ಎಷ್ಟು ಬೇಡ್ತಿ ಅಟ್ಟು ಕೊಡ್ತಾರಲ್ಲಕತ್ತಾವ ನೋಡಿಲಿ ಬಾಬಾ. ಇಲ್ಲ, ಮೊದಲು ಹೊಡಿಲಿ ಅಣ್ಣ, ಹೊಡಿ ಅಣ್ಣ, ನೀ ಹೊಡಿತಿ. ಅಬ್ಬುರುಗಿ ನಿಮ್ಮ ಬ್ಯಾಟ್ನಿಂದ ಒಂದು 6 ನೋಡ್ಬೇಕಂತ ನನಗೆ ಭಾಳ ಆಸೆ ಅದ. ಯಾಕಂದ್ರೆ ನೀವು ಪ್ರಾಕ್ಟೀಸ್ನ ಭಾಳ ಡೇಂಜರ್ ಹೊಡಿತಿ. 5 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 56 ರನ್ಗಳು, 4 ವಿಕೆಟ್ ನಷ್ಟಕ್ಕೆ. ಕೊನೆ 6 ಬಾಲ್ಗಳಲ್ಲಿ ಎಷ್ಟು ರನ್ಗಳನ್ನು ಕಲೆ ಹಾಕ್ತಾರೆ ಅಂತ ನೋಡಬೇಕು. ಈಗ ನೋಡಬೇಕು, ಒಂದು ಹಾಫ್ ಸೈಡ್ ನಲ್ಲಿ ಎತ್ತಿ ಬಾರಿಸಿದ್ದಾರೆ. ಸ್ವಲ್ಪ ಕ್ಷೇತ್ರ ರಕ್ಷಣೆ ಮಿಸ್ ಆದರು. 2 ರನ್ಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅರುಣ್ ಅವರು. ಸಿರಾಜ್ ಅತ್ಯುತ್ತಮ ಫೇಸ್ ಇದೆ ಇವರ ಹತ್ರ, ಬೌನ್ಸ್ ಇದೆ, ಯಾರ್ಕರ್ ಇದೆ. ಯಾವ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ ಅಂತ ನೋಡಬೇಕು ಸಿರಾಜ್ ಅವರು. ನಮ್ಮ ಇಂಡಿ ಡೆಡ್ ಬಾಲ್ ಅಂತ ಘೋಷಣೆ ಮಾಡಿದ್ದಾರೆ ಸ್ಟೇಟ್ ಅಂಪೈರ್ ಅಂತ ಮಂಜು ಸರ್ ಅವರು. 1 ಓವರ್ನಲ್ಲಿ 3 ಡೆಡ್ ಬಾಲ್ ಆದರೆ 1 ರನ್ನು. ಅದಾದ ನಂತರ ಪ್ರತಿಯೊಂದು ಡೆಡ್ಗೂ 1 ರನ್ನು. ನೋಡಬೇಕು ಈಗ ಸಿರಾಜ್ ಅವರು.
ಒಂದು ಅದ್ಭುತವಾದಂತಹ ಲವ್ ಫುಲ್ ಟಾಸ್ ಬಾಲನ್ನು ಮಿಸ್ ಮಾಡಿದ್ರು. ಅಲ್ಲಿ ಯಾವ ಕ್ಷೇತ್ರ ರಕ್ಷಣೆ ಮಿಸ್ ಆಗಿದ್ರಿಂದ ನೋಡಬೇಕು ಏನಾಗುತ್ತೆ ಅಂತ. ಒಂದು ಅದ್ಭುತವಾದಂತಹ ಫೀಲ್ಡಿಂಗ್. ಅದೇ ರೀತಿಯಾಗಿ ಒಂದು ಥ್ರೋ ಅಂತಾನೆ ಹೇಳ್ಬೋದು. 2 ರನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿ ಅರುಣ್ ಅವರು. ಸುನಿಲ್ ಕಾಲೇಬ್ಯಾಗ್ ಮತ್ತು ಶಿವ ಬಗಲಿ ಅವರು 3 ಹ್ಯಾಟ್ರಿಕ್ 6 ಬಾರಿಸಿದಲ್ಲಿ 1,000 ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಉಳಿದಿರುವ 4 ಬಾಲ್ಗಳಲ್ಲಿ ನೋಡಬೇಕು ಎಷ್ಟು ರನ್ಗಳನ್ನ ಕಲೆ ಹಾಕ್ತಾರೆ ಅಂತ ಅರುಣ್ ಅವರು. ಮತ್ತೊಂದು ಡೆಡ್ ಬಾಲ್. ಸ್ವಲ್ಪ ಲಯವನ್ನ ತಪ್ತಾ ಇದ್ದಾರೆ. ನಾವು ಪ್ರಾಕ್ಟೀಸ್ ಅಲ್ಲಿ ನಾನು, ಸಿರಾಜ್, ಸಾಜಿದ್ 2ನೇ ಸ್ಪೆಲ್ ಅಲ್ಲಿ ಬೌಲಿಂಗ್ ಮಾಡ್ತೀವಿ. ಸುನಿಲ್ ನಮ್ಮ ಜೊತೆ ಸುನಿಲ್ ಕೂಡ ಇರ್ತಾರೆ. ಸ್ವಲ್ಪ ನೋಡ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ. ಹಲೋ, ವೈಡ್ ಮಂಜೋಣ, ವೈಡಾ? ಓಕೆ, ಸಾರಿ, ಡೆಡ್ ಅಂತ ಘೋಷಣೆ ಮಾಡಿದ್ರು, ಅಲ್ಲ ವೈಡ್ ಅಂತ ಹೇಳಿದ್ದಾರೆ. ವೇಟ್ ಸ್ವಲ್ಪ ಲೆಗಂಪರ್ ಬರ್ತಾ ಇದ್ದಾರೆ. ಸಿರಾಜ್ ವೇಟ್ ಮಾಡ್ರಿ. 2 ಸಲ ಹೇಳೋದೀಗ ಮತ್ತೆ. ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ಸಿರಾಜ್ ಅವರಿಂದ. ಹ್ಯಾಟ್ರಿಕ್ 6 ಬಾರಿಸಿದ್ದಲ್ಲಿ ಶಿವ್ ಬಗ್ಲಿ ಮತ್ತು ಸುನಿಲ್ ಕಾಲೇಬಾಗ್ ಅವರಿಂದ 1,000 ಬಂದು. ಸಂತು ಸರ್ ಜರ್ಸಿ ನಂಬರ್ 99, ಅವರು ವೇಟ್ನು 99. ಸ್ವಲ್ಪ ಅಡೆತಡೆಯಾಗಿದೆ ಬೌಲರ್ಗೆ. ನೋಡಬೇಕು 3 ಬಾಲ್ಗಳಲ್ಲಿ ಎಷ್ಟು ರನ್ಗಳನ್ನು ಕಲೆ ಹಾಕ್ತಾರೆ ಅಂತ. ಅದ್ಭುತ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ಸಿರಾಜ್ ಅವರು. ಒಂದು ಡೆಡ್, ಒಂದು ವೈಡ್ ಹೋಗಿದ್ರು ಕೂಡ ಒಂದು ಅದ್ಭುತ ಬೌಲಿಂಗ್ ಪ್ರದರ್ಶನ. ಒಂದು ಅದ್ಭುತ ಯಾರ್ಕರ್ ಅಂತಾನೆ ಹೇಳ್ಬೋದು. ಮತ್ತೆ 1 ರನ್ಗಳನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಅಬ್ಬು ರೂಗಿ ಅವರಿಂದ 1 ಸಿಕ್ಸರ್ನ ನಾವು ಎದುರು ನೋಡ್ತಾ ಇದ್ದೇವೆ. ನೋಡಬೇಕು. ಕೊನೆಯ 2 ಎಸೆತ. ತಂಡದ ಮೊತ್ತ 62, 4 ವಿಕೆಟ್ ನಷ್ಟಕ್ಕೆ. ಎರಡು ಬಾಲ್ನಾಗ 2 ಸಿಕ್ಸ್ ಹೊಡೆದ್ರೆ ಬಾಬಾ ಅವರ ವತಿಯಿಂದ ಬ್ಲ್ಯಾಂಕ್ ಚೆಕ್ ನೀಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಅವರು. ನೋಡಬೇಕು ಅಬ್ಬು ಅವರು. ಒಂದು ಅದ್ಭುತವಾದಂತಹ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿರಾಜ್ ಅವರು. ಗ್ಯಾರಂಟಿ ಹೊಡಿತೀನಿ ನೆಕ್ಸ್ಟ್ ಟೈಮ್, ಬ್ಯಾಡ್ಲಕ್ ಇರಲಿ. ಈಗ ಬಂದಿದ್ದಾರೆ ರಾಡ್ ಉತ್ತಪ್ಪ. ನಾವು ಪ್ರೀತಿಯಿಂದ ರಾಡ್ ಉತ್ತಪ್ಪ ಅಂತ ಕರಿತೀವಿ. ಇವರು ಕೂಡ ಇಬ್ಬರು ಥರನೇ ಸ್ವಿಚ್ ಹಿಟ್ಟನ್ನು ಆಡ್ತಾರೆ. ಓಪನಿಂಗ್ ಬರಬೇಕಾಗಿದ್ದು ಓವರ್ ಕಮ್ಮಿ ಇರೋದ್ರಿಂದ ಇವರನ್ನು ಹಿಂದ್ಗಡೆ ಇಟ್ಟಿದ್ದಾರೆ. ಇವರು ಆ್ಯಕ್ಚುಲಿ ಓಪನಿಂಗ್ ಪ್ಲೇಯರ್. ಉಳಿದಿರುವ ಕೊನೆಯ ಸೆಟ್ಗಳಲ್ಲಿ ಎಷ್ಟು ರನ್ಗಳನ್ನು ಕಲೆ ಹಾಕ್ತಾರೆ ಅಂತ ನೋಡಬೇಕು ತಮ್ಮ ತಂಡ. ಬಾಳು ಗಣೋರೆ ಅವರು ಮತ್ತು ಸುನಿಲ್ ಗೌಡರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಬೀಟ್ ಆಗುವಲ್ಲಿ ಯಶಸ್ವಿ ಮಾಡಿದ್ರು ಸಿರಾಜ್ ಅವರು. ಈಗ ನೋಡ್ಬೇಕು.
ಹಲೋ ವಿರೂಪಾಕ್ಷ ಶಿರ್ಷಾಡ್ ಅವರು ಮತ್ತು ಹಲೋ ಹಲೋ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀ ವಿರೂಪಾಕ್ಷಯ್ಯ ಹಿರೇಮಠ್ ಸಾಕಿನ್ ಸಿರ್ಸ್ಯಾಡ್ ಹಿರಿಯ ರಾಜಕೀಯ ಧುರೀಣರು ಅವರು ಕೂಡ ಈ ವೇದಿಕೆ ಕಡೆಗೆ ಬರಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಅದರ ಜೊತೆಯಲ್ಲೇ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶ್ರೀ ಬಾಳು ಗಣ್ಯರೆ ಅವರು ಕೂಡ ಈ ವೇದಿಕೆ ಕಡೆಗೆ ಬರಬೇಕಂತ ಕೇಳ್ಕೊಳ್ತಿದ್ದೇನೆ. ಅದರ ಜೊತೆಯಲ್ಲೇ ಇನ್ನೋರ್ವ ಹಿರಿಯ ರಾಜಕೀಯ ಧುರೀಣರಾಗಿರ್ತಕ್ಕಂಥ ಶಿವಣ್ಣ ಬಗಲಿ ಅವರು ಕೂಡ ಈ ವೇದಿಕೆ ಕಡೆಗೆ ಬರಬೇಕಂತ ಅವರಲ್ಲಿ ಕೇಳ್ಕೊಳ್ತಿದ್ದೇನೆ. ಜೊತೆಯಲ್ಲೇ ಶ್ರೀ ಶಾಂತೇಶ್ವರ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸುನಿಲ್ ಗೌಡ್ ಬಿರಾದರ್ ಅವರು ಕೂಡ ಈ ವೇದಿಕೆ ಕಡೆಗೆ ಬಂದು ಆಗಮಿಸಿರ್ತಕ್ಕಂಥ ಗಣ್ಯಮಾನ್ಯರಿಗೆ ಸನ್ಮಾನವನ್ನು ಮಾಡಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಿದ್ದೇನೆ. ವೇದಿಕೆ ಆಗಮಿಸಿರ್ತಕ್ಕಂಥ ಗಣ್ಯರಿಗೆ ಪ್ರಮುಖವಾಗಿರ್ತಕ್ಕಂಥ ವೇದಿಕೆಯನ್ನು ಅಲ್ಲಿರ್ತಕ್ಕಂಥವರು ಬಿಟ್ಟುಕೊಡ್ಬೇಕು. ಶ್ರೀ ರಮೇಶ್ ಗೋಳಸಾರ್ ಅವರು ಆಗಮಿಸಿದ ಅತಿಥಿಗಳನ್ನು ಅತಿಥಿಗಳ ವೇದಿಕೆ ಒಂದು ನಾವು ಸಪರೇಟ್ ಮಾಡಿದ್ದೇವೆ. ಇದು ಕಾಮೆಂಟ್ರಿ ಸಲುವಾಗಿ ಮಾಡಿರ್ತಕ್ಕಂಥ ಒಂದು ವೇದಿಕೆ. ದಯಮಾಡಿ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳು ವೇದಿಕೆ ಕಡೆಗೆ ಹೋಗ್ಬೇಕಂತ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಿದ್ದೇನೆ. ಹಲೋ 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 ಸುನೀಲ್ ಬಾಪ ಎಲ್ಲಿದೆ ಸುನೀಲ? ಗುಡ್ ಮಾರ್ನಿಂಗ್ ಲಾರಾ. ಶ್ರೀ ಶರಣಗೌಡ ಬಂಡಿ ಹಿರಿಯ ಯುವ ಕಿರಿಯ ರಾಜಕೀಯ ಧುರೀಣರಾಗಿರ್ತಕ್ಕಂಥ ಶ್ರೀ ಶರಣಗೌಡ ಬಂಡಿ ಅವರಾದರೂ ಕೂಡ ವೇದಿಕೆ ಕಡೆ ಬರಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಆಗಮಿಸಿರ್ತಕ್ಕಂಥ
ಎಲ್ಲ ಅತಿಥಿಗಳನ್ನು ರಮೇಶ್ ಗೊಳಸರ್ ಅವರು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಿದ್ದೇನೆ. ಅದೇ ರೀತಿಯಾಗಿ ಶ್ರೀ ದೇವೇಂದ್ರಣ್ಣ ಕುಂಬಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ. ಜೊತೆಯಲ್ಲೇ ಶ್ರೀ ವಿರೂಪಾಕ್ಷಯ್ಯ ಹಿರೇಮಠ್ ಪೂಜ್ಯರು ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದರ ಜೊತೆಯಲ್ಲೇ ಬಾಳು ಗಣ್ಯರೆ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದರ ಜೊತೆಯಲ್ಲೇ ಶ್ರೀ ಶಿವ ಬಗಲಿಯಣ್ಣ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ಲೇಯರ್ ಹೋಗ್ಬಾರ್ದು. ನೆಕ್ಸ್ಟ್ ಮ್ಯಾಚ್ ಅದ. ಹಾ, L1 ಲೈನ್ ಮತ್ತು ವಿರಾಟ್ ಸಿ ಸಿ ತಂಡದ ಕ್ಯಾಪ್ಟನ್ ನಿಮ್ಮ ಪ್ಲೇಯರ್ಗಳಿಗೆ ಎಲ್ಲ ಒತ್ತಾಟಿ ಗೋಳೆ ಮಾಡ್ಕೊಂಡಿರಿ. ಹಂಗೆ L1 ಲೈನ್ ಇಬ್ರು ಕ್ಯಾಪ್ಟನ್ಗೂ ಬರ್ಬೇಕಿಲ್ಲಿ ಟಾಸ್ ಮಾಡ್ಲಿಕ್ಕ. ವಿರಾಟ್ ಸಿ ಸಿ ಮತ್ತು L1 ಲೈನ್, ವಿರಾಟ್ ಸಿ ಸಿ ಮತ್ತು L1 ಲೈನ್ ಕ್ಯಾಪ್ಟನ್ಗಳು ಬರಬೇಕು ಟಾಸ್ ಮಾಡ್ಲಿಕ್ಕೆ. ಈಗ ಲೆಫ್ಟಿ ಬ್ಯಾಟ್ಸ್ಮನ್ ಸ್ಟ್ರೈಕಲ್ಲಿ ರಫೀಕ್ ಅವರು ಕೈಯಲ್ಲಿ ಚೆಂಡು. ರಫೀಕ್ ತಾಳಿಕೋಟಿ ಅವರು ಕೈಯಲ್ಲಿ ಚೆಂಡು. ಮೊದಲನೇ ಓವರ್ ಪ್ರಗತಿಯಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸ್ಟ್ರೈಕ್ ಅಲ್ಲಿ ಸ್ಟೇಟ್ ಅಲ್ಲಿ ಎತ್ತಿ ಬಾರಿಸಿದ್ದಾರೆ. ಇದು ಯಾರು ಇಲ್ಲ ಅಲ್ಲಿ ಕ್ಷೇತ್ರ ರಕ್ಷಕ ಬೌಂಡ್ರಿ. ಇದರೊಂದಿಗೆ ನೋ ಬಾಲ್. ಸ್ಟೇಟ್ ಅಲ್ಲಿ ಎತ್ತಿ ಬಾರಿಸಿದ್ದಾರೆ. ಇದು ಯಾರು ಇಲ್ಲ ಅಲ್ಲಿ ಕ್ಷೇತ್ರ ರಕ್ಷಕ ಬೌಂಡ್ರಿ. ಇದರೊಂದಿಗೆ ನೋ ಬಾಲ್. ಈಗ ರಿವರ್ಸ್ ಅಲ್ಲಿ ಎತ್ತಿ ಬಾರಿಸಿದ್ರು, ಆದರೆ ಬ್ಯಾಟಿನ ಹೊರತುದಿಗೆ ತಾಕಿ ಅಲ್ಲೇ ಕೀಪರ್ ಕೈಯಲ್ಲಿ ಚೆಂಡು. ಒಂದು ಫ್ರೀ ಹಿಟ್ ಅನ್ನ ಮಿಸ್ ಮಾಡಿಕೊಂಡ್ರು ಇಲ್ಲಿ ಬ್ಯಾಟ್ಸ್ಮನ್ ರಫೀಕ್ ಅವರು. ಅತ್ಯುತ್ತಮ ಆಲ್ರೌಂಡರ್. ಮೊದಲನೆಯ ಎಸೆತದಲ್ಲಿ ಬೌಂಡ್ರಿ ನೋಬಾಲ್ ಅನ್ನ ಮಾಡಿದ್ರು. ಅದೇ ರೀತಿ ಒಂದು ಒಳ್ಳೆ ರೀತಿ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಮತ್ತೆ ನೋ ಬಾಲ್ ಅನ್ನ ಮಾಡಿದ್ದಾರೆ ಇಲ್ಲಿ ರಫೀಕ್ ಅವರು. ಲೈನ್ ಟಚ್ ನೋ ಬಾಲ್, ಫ್ರೀ ಹಿಟ್ ಅಂತ ಘೋಷಣೆ ಮಾಡ್ತಾ ಇದ್ದಾರೆ ಇಲ್ಲಿ ಮಂಜು ಸರ್ ಅವರು. ನೋ ಬಾಲ್, ಫ್ರೀ ಹಿಟ್. ಇದು ಓವರ್ನ ಎರಡನೇ ಫ್ರೀ ಹಿಟ್. ನೆಕ್ಸ್ಟ್ ಮುಂದಿನ ಪಂದ್ಯ ವಿರಾಟ್ ಸಿ ಸಿ ಮತ್ತು L1 ಲೈನ್. ಇಬ್ರು ಕ್ಯಾಪ್ಟನ್ಗಳು ಬರ್ಬೇಕಿಲ್ಲಿ ಟಾಸ್ ಮಾಡ್ಲಿಕ್ಕೆ ಬರಬೇಕು. ಮೂರನೇ ಸಲ ಹೇಳಕತ್ತದ ನಿಮಗೆ. ಬರ್ರಿ, 6 ಓವರಿನ ಮ್ಯಾಚ್ ಅದ. ಇದಾಗಿಂದ ದಿನ 2 ಮ್ಯಾಚ್ ಆಗ್ಬೇಕು. ನಿಮ್ಮ ಮ್ಯಾಚ್ ಆಗಿಂದ ಇನ್ನ 2 ಮ್ಯಾಚ್ ಆಗ್ಬೇಕು. ಬರ್ರಿ ಒಂದು ಸ್ವಲ್ಪ. ಮೊದಲನೇ ಓವರ್ನಲ್ಲಿ 2 ನೋಬಾಲನ್ನು ಮಾಡಿದ್ದಾರೆ. ಇದಕ್ಕೂ ಫ್ರೀ ಹಿಟ್. ಒಂದು ಕಳೆದ ಎಸೆತದಲ್ಲಿ ಒಂದು ಫ್ರೀ ಹಿಟ್ ಆಗಿತ್ತು, ಅದು ಯೂಸ್ ಮಾಡ್ಕೊಳ್ಳಿಲ್ಲ ಬ್ಯಾಟ್ಸ್ಮನ್. ಈಗ ಸ್ಟ್ರೈಕಲ್ಲಿದ್ದಾರೆ. ಮತ್ತೊಂದು ಫ್ರೀ ಹಿಟ್ ಅನ್ನ ಹ್ಯಾಂಗೆ ಅವಕಾಶ ಪಡೆದುಕೊಳ್ತಾರೆ ಅಂತ ನೋಡಬೇಕು. ಈಗ ಶಶಿ ವಾಲಿ ಅವರು
ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ, ಒಂದು ಅದ್ಭುತ ಬ್ಲಾಕ್ ಹೋಲ್ ಅಂತಾನೆ ಹೇಳ್ಬೋದು. ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ. ರಫೀಕ್ ಅವರಿಂದ 2 ನೋಬಾಲ್ ಮಾಡಿದ್ರು ಕೂಡ ಮೊದಲನೇ ಬಾಲ್ನಲ್ಲಿ ಬೌಂಡ್ರಿಯನ್ನು ನೀಡಿದ್ರು. ಮತ್ತೆ ಅದ್ಭುತವಾದಂತಹ ಒಂದು ಫೇಸ್ ಅಂತಾನೆ ಹೇಳ್ಬೋದು. ಡಾಟ್ ಬಾಲ್ ಕೇವಲ 8 ರನ್ಗಳು. ಎರಡು ಫ್ರೀ ಹಿಟ್ ಆಗಿತ್ತು, ಆದರೆ ಯಾವುದೇ ರೀತಿಯಿಂದ ಯೂಸ್ ಮಾಡ್ಕೊಳ್ಳಿಲ್ಲ. ಅಷ್ಟು ಬಾಲಿಂಗ್ ಲೈನ್ ಇದೆ ರಫೀಕ್ ಅವ್ರ ಹತ್ರ. ಮುಂದೆ ಬಂದು ಎತ್ತಿ ಬಾರಿಸಿದ್ರು, ಕ್ಯಾಚ್ ಆಗುವ ಸಾಧ್ಯತೆ ನೋಡಬೇಕಿದ್ದು. ಒಂದು ಅದ್ಭುತವಾದಂತಹ ಕ್ಯಾಚ್, ಲೆಫ್ಟಿ ಬ್ಯಾಟ್ಸ್ಮನ್ ಆದಂತಹ ಮಿಥುನ್ ಜಾಧವ್ ಅವರು ಪೆವಿಲಿಯನ್ ಕಡೆಗೆ ಮಾಡ್ತಾ ಇದ್ದಾರೆ. ಒಂದು ಅದ್ಭುತವಾದಂತಹ ಕ್ಯಾಚ್, ಲೆಫ್ಟಿ ಬ್ಯಾಟ್ಸ್ಮನ್. 11 ಲೈನ್ಸ್ ಬರ್ರಿ, ಈಗಾಗಲೇ ವಿರಾಟ್ ಸಿಸಿ ಕ್ಯಾಪ್ಟನ್ ಬಂದಾರೆ ಇಲ್ಲಿ. 11 ಲೈನ್ಸ್ ಬರ್ರಿ, ಹೇಳು ಸಾಕಾಯ್ತು ನಿಮಗೆ. ಗುಂಡು ಬಾ ಗುಂಡು. ನೋ ಬಾಲ್ ಚೆಕ್. ಥರ್ಡ್ ಅಂಪೈರ್ ಇಲ್ಲಿ ಡಿಸಿಷನ್ ನೀಡ್ತಾ ಇದ್ದಾರೆ. ನೋಡಬೇಕು, ಸ್ವಲ್ಪ ಕನ್ಫ್ಯೂಷನ್ ಇಲ್ಲಿದೆ. ನೋಡಬೇಕು, ಲೈನ್ ಟಚ್ ನೋಬಲ್ ಆಗಿದೆ ಏನು ಅಂತ ಚೆಕ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ಸ್ಟೇಟ್ ಬರಾದಂತಹ ಮಂಜು ಸರ್ ಅವರು. ಲೈನ್ ಟಚ್ ನೋಬಲ್ ಆಗಿದೆ ಏನು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಏನು ನಿರ್ಣಯ ಬರುತ್ತೆ ಅಂತ ನೋಡಬೇಕು. ಲೈನ್ ಟಚ್ ನೋಬಲ್ ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ ಥರ್ಡ್ ಅಂಪೈರ್. ನಿರ್ಣಯ ಏನು ಬರುತ್ತೆ ಅಂತ ನೋಡಬೇಕು. ಕೆಲವೇ ಕ್ಷಣಗಳಲ್ಲಿ ನಿರ್ಣಯ ಏನು ಅಂತ ಚೆಕ್. ಮೊದಲನೇ ಓವರ್ ಪ್ರಗತಿಯಲ್ಲಿ 8 ರನ್ಗಳು. ಮೊದಲನೇ ಬಾಲ್ ನಲ್ಲಿ ಬೌಂಡ್ರಿ ಆಗಿತ್ತು, ಅದೇ ರೀತಿಯಾಗಿ ನೋಬಾಲ್ ಆಗಿತ್ತು. ಒಂದೇ ಬಾಲ್ ನಲ್ಲಿ 5 ರನ್ ನಿರ್ಣಯ ಬರುತ್ತೆ ಅಂತ ಮತ್ತೆ 2 ಫ್ರೀ ಹಿಟ್ ಆಯ್ತು, ಅದು ಕೂಡ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿಲ್ಲ. ಈಗ ನೋಡ್ಬೇಕು, ಒಂದು ನೋಬಾಲ್. ಥರ್ಡ್ ಅಂಪೈರ್ಗೆ ನಿರ್ಣಯ ಹೋಗಿದೆ, ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶಾಲ್ ಅವರು ನೋಡ್ತಾ ಇದ್ದಾರೆ. ಸಂತೋಷ್ ಸರ್ ಅವರು ಕಳೆದ ಪಂದ್ಯದಲ್ಲಿ ಸಂತೋಷ್ ಸರ್ ಅವರು ಥರ್ಡ್ ಅಂಪೈರ್ ಆಗಿ ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಏನು ನಿರ್ಣಯ ಬರುತ್ತೆ ಅಂತ ನೋಡ್ಬೇಕು. ಈಗ ಸಂತೋಷ್ ಸರ್ ಅವರು ಏನು ನಿರ್ಣಯ ಬರುತ್ತೆ ಅಂತ ನೋಡ್ಬೇಕು. ಟಿವಿ ಮುಂದ್ಗಡೆನೆ ಕುಳಿತುಕೊಂಡು ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸೂಕ್ಷ್ಮ ರೀತಿಯಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಣಯ ಬರುತ್ತೆ. ಈಗಾಗಲೇ ವಿರಾಟ್ ಸಿಸಿ ತಂಡದ ಕ್ಯಾಪ್ಟನ್ ಆದಂತಹ ಮಂಜು ಅಣ್ಣ ಅವರು ಹಾಗೂ ಮತ್ತು ನಮ್ಮ ವಿಕೆ ಮಾಮು ಅವರು, ವಜ್ಜು ಮಾಮು ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಗುಂಡು ಅವರು ಎಲ್ಲೇ ಇದ್ರು ನೀವು ಬರಬೇಕು, ಅವ್ರು ಬಂದು ನಿಂತಾರ. ಹಲೋ, 11 ಲೈನ್ಸ್ ಪ್ಲೇಯರ್ಸ್, 11 ಲೈನ್ಸ್. ಹಲೋ ರಮೇಶ, ರವಿ, ಅದರಂತೆ ಶ್ರೀ ಸಂಗಣ್ಣ ಇರಾಬೆಟ್ಟಿ ಸಾಕಿನ್ ರೋಡ್ಗಿ ಕಾಂಟ್ರಾಕ್ಟರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ವೇದಿಕೆ ಬರಬೇಕಾದಂತ ಅವರಲ್ಲಿ ಕೂಡ ವಿನಂತಿ ಮಾಡ್ಕೊತಿದ್ದೇವೆ. ಪ್ರಥಮ ಬಹುಮಾನವನ್ನು ಶ್ರೀ ಮುಸ್ತಾಕ್ ನಾಯ್ಕೋಡಿ 51,000 ರೂಪಾಯಿ ನೀಡಿದ್ದಾರೆ. ಜೊತೆಯಲ್ಲೇ ಮಾನವ ಹಕ್ಕುಗಳ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುಸ್ತಾಕ್ ನಾಯ್ಕೋಡಿ ಅವರು 51,000 ರೂಪಾಯಿ ಪ್ರಥಮ ಬಹುಮಾನವನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಸುಜಿತ್ ದನಿಶೆಟ್ಟಿ ಇವರು
25,000 ರೂಪಾಯಿ ದ್ವಿತೀಯ ಬಹುಮಾನವನ್ನು ನೀಡಿದ್ದಾರೆ. ಅದರ ಜೊತೆಯಲ್ಲಿ ಯೂಟ್ಯೂಬ್ ಸೇವೆಯನ್ನು ಶ್ರೀ ಜಕ್ಕಣ್ಣ ಪೂಜಾರಿ ಮತ್ತು ಇನ್ನೋರ್ವ ದೊಡ್ಡಮನಿ ಸರ್ ಅವರು ನೀಡಿರ್ತಾರೆ. ಜೊತೆಯಲ್ಲಿ ಮ್ಯಾನ್ ಆಫ್ ದಿ ಸಿರೀಸ್ ಸೈಕಲ್ ಅನ್ನು ಶ್ರೀ ನಾಗರಾಜ್ ದಸ್ವಂತ್ ಅವರು ನೀಡಿರ್ತಾರೆ. ಹೀಗೆ ಅನೇಕರು ಈ ಕ್ರೀಡಾಭಿಮಾನವನ್ನು ತುಂಬಿಸಲು ತಮ್ಮದೇ ಆಗಿರ್ತಕ್ಕಂಥ ತನು ಮನ ಧನ ಸಹಾಯವನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ಶ್ರೀ ಬಿಸ್ಮಿಲ್ಲಾ ಖಾನಾವಳಿ ಒಡೆಯರಾಗಿರ್ತಕ್ಕಂಥ ಶ್ರೀ ಬಾಬಾ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಶೀಲ್ಡ್ಗಳನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಈ ಪಂದ್ಯವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ 2 ಅತ್ಯುತ್ತಮವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಶೀಲ್ಡ್ಗಳನ್ನು ಕೊಟ್ಟಿರ್ತಕ್ಕಂಥವ್ರು ಶ್ರೀ ಸುನಿಲ್ ಗೌಡ ಬಿರಾದರ್ ಅವರು ನೀಡಿರ್ತಾರೆ. ಅದ್ರ ಜೊತೆಯಲ್ಲೇ ಅದೇ ರೀತಿಯಾಗಿ ಬಾಬಾ ಬಿಸ್ಮಿಲ್ ಹಲೋ ತುಂಬ ಧನ್ಯವಾದಗಳು ಧರುವಣ್ಣ. ನಿರ್ಣಯ ಥರ್ಡ್ ಅಂಪೈರ್ ಅಂತ ಸಂತೋಷ್ ಸರ್ ಅವರು ನಿರ್ಣಯ ಘೋಷಣೆ ಮಾಡೋದಕ್ಕೆ ಅಲ್ಲಿ ಹೋಗಿದ್ದಾರೆ. ಏನು ನಿರ್ಣಯ ನೀಡ್ತಾರೆ ಅಂತ ನೋಡಬೇಕು. ಈಗ ಸಂತೋಷ್ ಸರ್ ಅವರು ನಿರ್ಣಯ ನೀಡಿದ್ದಾರೆ. ಅಲ್ಲಿ ಅಂಪೈರ್ ಯಾವ ತೆರನಾಗಿ ನಿರ್ಣಯ ನೀಡ್ತಾರೆ ಅಂತ ನೋಡಬೇಕು. ಈಗ ಟಾಸ್ ವಿರಾಟ್ ಸಿಸಿ ಮತ್ತು ಹೈಲವಾಲ್ ಲಯನ್ಸ್ ನಡುವಿನ ಮುಂದಿನ ಪಂದ್ಯದ ಟಾಸ್ ನಡೆಯಲಿದ್ದು ಈಗ ಅಂಪೈರ್ ಯಾವ ತೆರನಾಗಿ ನಿರ್ಣಯ ಅಂತ ನೀಡ್ತಾರೆ ನೋಡಬೇಕು. ಅಂಪೈರ್ ಡಿಸಿಷನ್ ಔಟ್ ಅಂತ ನೀಡಿದ್ದಾರೆ ಅಂಪೈರ್ ಅವರು. ಸ್ಟೇಟ್ ಅಂಪೈರ್ ಅಂತ ಮಂಜು ಸರ್ ಅವರು ಔಟ್ ಅಂತ ಘೋಷಣೆ ಮಾಡಿದ್ದಾರೆ. 1 ವಿಕೆಟ್ 8 ರನ್ಗಳು ಮೊದಲನೇ ಓವರ್ ಪ್ರಗತಿಯಲ್ಲಿ. ಈ ಓವರ್ನಲ್ಲಿ 2 ನೋಬಾಲ್ ಆದರೂ ಕೂಡ ಯಾವುದೇ ರೀತಿಯಿಂದ ರನ್ ಕಲೆ ಹಾಕುವಲ್ಲಿ ಯಶಸ್ವಿ ಆಗಿಲ್ಲ. ಅದ್ಭುತವಾದಂಥ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಕನಕದ ಸಿಸಿ ತಂಡದ ಬೌಲರ್ ಅಂತಾನೆ ಹೇಳ್ಬೋದು ರಫೀಕ್ ತಾಳಿಕೋಟಿ. ಈಗ ಸಲ್ಮಾನ್ ಆಫ್ರಿಕಿ ಅವರು ಮತ್ತೆ ಒಂದು ಮಿಸ್ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು ಕೀಪರ್ ಅವರ ಕಡೆಯಿಂದ. ಇದು ಕೂಡ ಒಂದು ಬೌಂಡ್ರಿ ಬ್ಯಾಟ್ ನಿಂದ ಬಂದಿದೆ. ಬೌಂಡ್ರಿ ಕೊನೆ ಎಸೆತ, ಇಲ್ಲಿ ಕೊನೆ ಎಸೆತ ಅಂತ ಹೇಳ್ತಾ ಇದ್ದಾರೆ. ಬೌಂಡ್ರಿ ಇದು ಬೌಂಡ್ರಿ ಕೊನೆ ಎಸೆತ. ಹಲೋ ಕೊನೆ ಎಸೆತ ಇದು ಒಂದು ಮಿಸ್ ಫೀಲ್ಡಿಂಗ್ ಆಗಿ ಮತ್ತೆ ರಿವರ್ಸ್ ಹೊಡೆ ಒಂದು ಯತ್ನ, ಮತ್ತೊಂದು ಬಿಟ್ ಓವರ್ ಮುಕ್ತಾಯ. ಮಂಜು ಸರ್ ಅವರ ನಿರ್ಣಯ. ಗುಂಡು 1 ನಿಮಿಷ ಬಂದು ಟಾಸ್ ಮಾಡು. ಸುನಿಲ ನಿನಗೆ ಮಾಡತ್ ಹೇಳಿ ನೀ ಮಾಡು. ಡಿಸಿಷನ್ ಏನಕ್ಕೆ ಮಾಡ್ಲಕ್ಕಲ್ಲ ಅವ್ರು ಇಂದ್ರಗಡೆ ನೀ ಟಾಸ್ ಆರ್ಸು. ಹಲೋ ವಿರಾಟ್ ಸಿಸಿ ಮತ್ತು
11 ಲೈನ್ಸ್. ಹಲೋ, ವಿರಾಟ್ ಸಿಸಿ ಮತ್ತು 11 ಲೈನ್ ನಡುವೆ ಈಗ ಟಾಸ್ ಚಿಮ್ಮುತ್ತಿದ್ದಾರೆ ಕಲ್ಮೇಶ್ ಹೋಗಾರ್ ಅವರು ಮತ್ತು ದರು ಅವರು. ಎರಡನೇ ಓವರ್ ಪ್ರಗತಿಯಲ್ಲಿ ಮೊದಲನೇ ಓವರ್ನ ರಫೀಕ್ ತಾಳಿಕೋಟಿ ಅವರು 2 ನೋಬಾಲ್ ಅನ್ನು ಮಾಡಿ ಕೇವಲ 12 ರನ್ಗಳನ್ನು ಕೊಟ್ಟಿದ್ದಾರೆ, 1 ವಿಕೆಟ್ ನಷ್ಟಕ್ಕೆ. ಟಾಸ್ ವಿನ್ ಬಾಯ್ 11 ಲೈನ್ಸ್. ಒಂದು ಕೇವಲ 5 ನಿಮಿಷದಲ್ಲಿ ನಿಮ್ಮ ನಿರ್ಣಯನ ಹೇಳಬೇಕು, ಯಾಕೆಂದ್ರೆ ಇನ್ನು ನಿಮ್ದು ಆದ ನಂತರ 2 ಮ್ಯಾಚ್ ಆಗವ. ರಾಘು ಕುಡಿಗನೂರವರು ಮತ್ತೆ ಅದ್ಭುತವಾದಂತಹ ಪಾಯಿಂಟ್ ನಲ್ಲಿ ಬಾರಿಸಿದ್ದಾರೆ ಶಶಿವಾಲಿ ಅವರು. ಅಲ್ಲಿ ಯಾವುದೇ ಕ್ಷೇತ್ರ ರಕ್ಷಕ ಇಲ್ಲ, ಬೌಂಡ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಅಂಪೈರ್ ಆದಂತಹ ಗುಂಡು ಅವರು. ಈ ಬೌಂಡ್ರಿಯೊಂದಿಗೆ ತಂಡದ ಮೊತ್ತ 16. ಎರಡನೇ ಓವರ್ ಪ್ರಗತಿಯಲ್ಲಿ ಅಂಪೈರ್ನ ದಾಟುತ್ತಾ ಬೌಲರ್ ಮತ್ತೊಂದು ಶಾರ್ಟ್ ಪಿಚ್ ಬಾಲ್ ಅನ್ನ ಒಂದು ರನ್ಔಟ್ ಆಗೋ ಸಾಧ್ಯತೆ ಇತ್ತು, ಆದರೆ ಯಾವುದೇ ರೀತಿಯಿಂದ ರನ್ಔಟ್ ಆಗಲಿಲ್ಲ. ಕೀಪರ್ ಅವರ ಕೈಯಲ್ಲಿ ಚೆಂಡು. ಬಸು ಸಿರ್ನಾಳ್ ಅವರು ಕೀಪಿಂಗ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮತ್ತೆ ಈಗ ಅಂಪೈರ್ನ ದಾಟುತ್ತಾ ಸ್ವಲ್ಪ ಬೌಲಿಂಗ್ ನಲ್ಲಿ ಅಡೆತಡೆಯಾಗಿದ್ದರಿಂದ ಬಾಲ್ ಎಸೆಯಕ್ಕಾಗಲಿಲ್ಲ ಬೌಲರ್ಗೆ. ಮತ್ತೆ ಅಲ್ಲಿಂದ ಸ್ಟಾರ್ಟ್ ಅಪ್ ತಗೊಂಡು ಅಂಪೈರ್ನ ದಾಟುತ್ತಾ ಅಲ್ಲಿ ಅವರ ಮಾರ್ಕ್ ಲೈನ್ ಅನ್ನ ನಿರ್ಮಿಸಿಕೊಳ್ತಾ ಇದ್ದಾರೆ. ಅದ್ಭುತವಾದಂತಹ ಫೇಸ್ ಹಾಫ್ ಸ್ಟಿಕ್ ನಲ್ಲಿ ಹೊರಗಿನ ಬಾಲ್ ನಲ್ಲಿ ಕೆಣಕಲು ಹೋದ್ರು, ಆದರೆ ಯಾವುದೇ ಬ್ಯಾಟಿಗೆ ತಾಕದೆ ಒಂದು ಮಿಸ್ ಬೌಲ್. ಇಲ್ಲಿ ಅದ್ಭುತವಾದಂತಹ ಫೇಸ್ ಇದೆ ಅವರಲ್ಲಿ. ಶಶಿ ಅವರು ಸ್ಟ್ರೈಕಲ್ಲಿದ್ದಾರೆ. ತಂಡದ ಮೊತ್ತ 16. ನೋ ಬಾಲ್ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಫ್ರೀ ಹಿಟ್. ಎರಡನೇ ಓವರ್ನಲ್ಲಿ 3 ಫ್ರೀ ಹಿಟ್. ಕಳೆದ ಓವರ್ನಲ್ಲಿ 2 ಫ್ರೀ ಹಿಟ್, ಈ ಓವರ್ನಲ್ಲಿ 1 ಫ್ರೀ ಹಿಟ್. ಯಾವ ತೆರನಾಗಿ ಯೂಸ್ ಮಾಡ್ಕೋತಾರೆ ಅಂತ ನೋಡ್ಬೇಕು. ಇದು ಯಾವ್ದಾದ್ರು ಫ್ರೀ ಹಿಟ್ಟು. ಕಳೆದ 2 ಫ್ರೀ ಹಿಟ್ಟು ಯಾವುದು ಬೌಂಡ್ರಿ ಬರಲಿಲ್ಲ, ಏನೂ ಆಗಲಿಲ್ಲ. ಇದೊಂದು ಫ್ರೀ ಹಿಟ್ಟು ನೋಡಬೇಕು ಯಾವ ರೀತಿ ಬೌಂಡ್ರಿ ಬರ್ತಾ ಸಿಕ್ಸರ್ ಬರ್ತಾ ಅಂತ. ಎರಡನೇ ಓವರ್ ಪ್ರಗತಿಯಲ್ಲಿ ಸಾಯಿ ಸಿಸಿ ಅವರು ನೋಡಬೇಕು ಈ 3ನೇ ಫ್ರೀ ಹಿಟ್ ಯಾವ ತರನಾಗಿ ಯೂಸ್ ಮಾಡ್ಕೊಳುತ್ತೆ ಅಂತ. ನಾನ್ ಸ್ಟ್ರೈಕ್ ಅಲ್ಲಿ ಲೋ ಫುಲ್ ಟಾಸ್ ಬಾಲ್ ಅನ್ನ ಸ್ಟೇಟ್ ಅಲ್ಲಿ ಬಾರಿಸಿದ್ದಾರೆ ಇಲ್ಲಿ ಕ್ಷೇತ್ರ ರಕ್ಷಕ ರಫೀಕ್ ಅವರು. ಯಾವುದೇ ತೊಂದರೆ ಇಲ್ಲ, ಅದ್ಭುತವಾದಂತಹ ಫೀಲ್ಡರ್, ಅದೇ ರೀತಿಯಾಗಿ ಒಳ್ಳೆಯ ಥ್ರೋ. ಇದು ಫ್ರೀ ಹಿಟ್ ಕೂಡ ಯಾವುದೇ ರೀತಿಯಿಂದ ಬೌಂಡ್ರಿ ಸಿಕ್ಸರ್ ಬರಲಿಲ್ಲ ಅಲ್ಲಿ. ಸಾಯಿ ಸಿಸಿ ತಂಡ ಮತ್ತೆ ಅಂಪೈರ್ನ ದಾಟುತ್ತಾ ಆಫ್ರಿಕೆಯವರು ಲೆಗ್ ಸೈಡ್ ಅಲ್ಲಿ ಎತ್ತಿ ಬಾರಿಸಿದ್ದಾರೆ ಅಲ್ಲಿ ಕ್ಷೇತ್ರ ರಕ್ಷಕ ಪುಟ್ಟು ಶಿರ್ನಾಳ್. ಒಂದು ಒಳ್ಳೆಯ ಕ್ಷೇತ್ರ ರಕ್ಷಣೆ. ಬಸು ಶಿರ್ನಾಳ್ ಅವರು ಕೀಪಿಂಗ್ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಇಬ್ಬರ ಕೈಯಲ್ಲಿ ಚೆಂಡು, ಮತ್ತೆ ಇಬ್ಬರು ಬೌಲರ್ ಕಡೆಗೆ ಚೆಂಡನ್ನು ಎಸ್ತು. ಮತ್ತೆ ಈಗ ಬೌಲರ್ ಅಂಪೈರ್ನ ದಾಟ್ತಾ ಇದ್ದಾರೆ. ನೋಡ್ಬೇಕು ಇದು, ನೋಡ್ಬೇಕು. ನೋ ಬಾಲ್, ಒಂದು ಮಿಸ್ ಫೀಲ್ಡಿಂಗ್. ಒಂದು ಅತ್ಯುತ್ತಮ ಪ್ರಯತ್ನ ಮಾಡಿದ್ರು ಅಲ್ಲಿ, ಬಾಲ್ ಸಿಗ್ಲಿಲ್ಲ. ಬೌಂಡ್ರಿ, ನೋ ಬಾಲ್, ಫ್ರೀ ಹಿಟ್.
ಈಗ ಗೌತಮ್ ಅವರು ಬಂದಿದ್ದಾರೆ. ಕೊನೆ ಕೊನೆ ಎಸೆತ ಅಂತ ಹೇಳ್ತಾ ಇದ್ದಾರೆ. ನೋಬಾಲ ವೈಡ್, ಒಂದನೇದು 0, ಎರಡನೇದು ನೋಬಾಲ, ಮತ್ತೊಂದು ಸಿಂಗಲ್, ಆಮೇಲೆ ಒಂದು ಸಿಂಗಲ್, 4 ಹೋಗಿದ್ದು ಒಂದು ನೋಬಾಲ, ಅದೊಂದು ಮತ್ತೊಂದು ನೆಕ್ಸ್ಟ್ ವೈಡ್, ಇದೊಂದು 0. ಈ ತೆರನಾಗಿ ಇಲ್ಲಿ ನಮ್ಮ ಆನ್ಲೈನ್ ಸ್ಕೋರರ್ ಅಂತ ಗೌರೀಶ್ ಅವರು ಇಲ್ಲಿ ಆನ್ಲೈನ್ ಸ್ಕೋರಿಂಗ್ ಮಾಡ್ತಾ ಇದ್ದಾರೆ. ಕೊನೆ ಎಸೆತ. ಮೊದಲನೇ ಚೆಂಡು 0, ಎರಡನೇದು 0 ನೋಬಾಲ್, ಆಮೇಲೆ ಒಂದು ಸಿಂಗಲ್, ಆಮೇಲೆ ಒಂದು ಸಿಂಗಲ್, ಮೂರನೇ ಬಾಲ್ 4 ಹೋಯ್ತು, ಅದು ನೋಬಾಲ, ಅಲ್ಲಿಂದ ವೈಡ್, ಇದೊಂದು ಡಾಟ್, 2 ನೋಬಾಲ, 1 ವೈಡ್. ಪವರ್ ಪ್ಲೇ ಕೊನೆಯ ಎಸೆತ. ಗೌತಮ್ ಅವರ ಇದು ಪವರ್ ಪ್ಲೇ ಲಾಸ್ಟ್ ಬಾಲ್, ಎಷ್ಟು ರನ್ ಬರ್ಬೋದು? ಶಿಕ್ಷಣ ಆಡೋದು ನೋಡ್ತಾ ಇದ್ರೆ ಸಿಂಗಲ್ ತೆಗಿಬಹುದು ಭಾಳ ಆದ್ರೆ. ಓಹೋ, 25 ರನ್ಗಳು. ಸರ್ಕಲ್ನ ಎರಡನೇ ಮತ್ತೆ ನೋ ಬಾಲ್ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಬೋಲ್ಡ್ ಆಗಿದ್ರು, ಕ್ಲೀನ್ ಬೋಲ್ಡ್. ನಮ್ಮ ಗೌತಮ್ ಅವರ ಹೂವೆ ಕರೆಕ್ಟ್ ಆಗಿತ್ತು. ಸಿಂಗಲ್ ಹೇಳಿದ್ರು, ಸಿಂಗಲೇ ಆಯ್ತದು. ಸಾರಿ, ಡಬಲ್, ನೋಬಾಲ್ ಒಂದು ಹೊಡ್ಯಾರ ಒಂದು ಮಿಡಲ್ ಸ್ಟಿಕ್ ಬೋಲ್ಡ್ ಆದ್ರು. ಇಲ್ಲಿ ಒಂದು ಒಳ್ಳೆಯ ಬೌಲಿಂಗ್ ಲೈ, ಆದರೆ ತುಂಬಾ ನೋಬಾಲ್ ಮಾಡ್ತಾ ಇದ್ದಾರೆ. ಯಾಕೆ ಏನಾಗುತ್ತೆ ಅಂತ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಲೈನ್ ಟಚ್, ಫ್ರಂಟ್ ಲೈನ್ ಟಚ್ ನೋಬಾಲ್ ಇರೋದ್ರಿಂದ ಬೌಲರ್ಗೆ ಸ್ವಲ್ಪ ಫ್ರೀ ಹಿಟ್. ಇದು 6ನೇ ಫ್ರೀ ಹಿಟ್. ಇದು 6ನೇ ಫ್ರೀ ಹಿಟ್. ಯಾವುದೇ ಸಾಯಿ ಸಿಸಿ ತಂಡ ಈ ಬಾಲ್ನಲ್ಲಿ ಸಲ್ಮಾನ್ ಆಫ್ರಿಕಿ ಅವರು ರಿವರ್ಸ್ 6 ಏನಾದರೂ ಬಾರಿಸಿದ್ರೆ ಸುನಿಲ್ ಜಂಗಣ್ಣಿ ಅವರಿಂದ 501 ರೂಪಾಯಿ ಘೋಷಣೆ ಮಾಡ್ತಾ ಇದ್ದಾರೆ. ಸಾರಿ, 1001 ಅಂತ. ಫ್ರೀ ಹಿಟ್ ಇದೆ. ಇದು ಯಾವ ತರನಾಗಿ ಯೂಸ್ ಮಾಡ್ಕೋತಾರೆ ಅಂತ ನೋಡಬೇಕು. ಇದು 5ನೇ ಫ್ರೀ ಹಿಟ್. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಕೆಳಗಡೆ ಪುಟ್ಟು ಶಿರ್ನಾಳ್ ಅವರು ಇದ್ದಾರೆ, ನೋಡಬೇಕು. ಕ್ಯಾಚ್ ಬಿಟ್ರು ಏನೂ ಆಗಲ್ಲ, ಯಾಕಂದ್ರೆ ಫ್ರೀ ಹಿಟ್ ಅದು. ಇದರೊಂದಿಗೆ ಓವರ್ ಮುಕ್ತಾಯ. 29 ರನ್ಗಳು. ಪವರ್ ಪ್ಲೇ ಕಂಪ್ಲೀಟ್. 1 ವಿಕೆಟ್ ನಷ್ಟಕ್ಕೆ. 24 ಬಾಲ್ಗಳಲ್ಲಿ 34 ರನ್ಗಳ ಅವಶ್ಯಕತೆ ಇದೆ. 5 ಫ್ರೀ ಹಿಟ್ನಾಗ ಒಂದು ಏನಿದ್ರು ಒಂದು 2 6 ಹೋಗಬೇಕಿತ್ತು. 6 ಫ್ರೀ ಹಿಟ್ ಅಂತ ನಮ್ಮ ಅಂತಗೌಡ್ರು ಹೇಳ್ತಾ ಇದ್ದಾರೆ. 6 ಫ್ರೀ ಹಿಟ್ ಸಿಕ್ಕವ. ಒಂದು 2 4 2 6 ಹೊಡೆದ್ರೆ ಭಾಳ ಈಸಿ ಆಗ್ತಿತ್ತು, ರನ್ ರೇಟ್ ಹೆಚ್ಚಾಗ್ತಿತ್ತು ಅಂತ ಹೇಳ್ತಿದ್ದಾರೆ ಅವರು. ಆದ್ರೆ ಹೊಡಿಲಿಲ್ಲ. ಪವರ್ ಪ್ಲೇ ಮುಕ್ತಾಯ. 11 ಲೈನ್ ಟಾಸ್ ಗೆದ್ದಿರಿ. ನಿಮ್ಮ ನಿರ್ಣಯ? 11 ಲೈನ್ಸ್ ಟಾಸ್ ಗೆದ್ದಿರಿ. ಏನು ಮಾಡ್ತೀರಿ? ಫೀಲ್ಡಿಂಗ್ ಮಾಡ್ತಿರೋ, ಏನು ಬ್ಯಾಟಿಂಗ್ ಮಾಡ್ತಿರೋ, ಏನು ಮಾಡ್ತೀರಿ? ಜಲ್ದಿ ಹೇಳ್ರಿ ಮಂಜು ಸರ್, ಜಲ್ದಿ ಆಡಿಸ್ರಿ. ಅಬ್ಬು ರುಗಿ ಬೌಲಿಂಗ್ ಬರುವ ಸಾಧ್ಯತೆ ಇದೆ. ನೋಡಬೇಕು ಏನು ಮಾಡ್ತಾರೆ ಅಂತ. ಯಾಕಪ್ಪ ಅಂತಂದ್ರೆ ಐಕಾನ್ ಪ್ಲೇಯರ್ ಸ್ವಲ್ಪ ನೋಬಾಲ್ ಕಡೆ ಹೆಚ್ಚು ದಾಬೋಗಲಾಗ್ತಾ ಇದ್ದಾರೆ. ಈಗ ಲೋಕಲ್ ಬೌಲರ್ಗಳು ಯಾರೇ ಏನಾರೇ ಚಮತ್ಕಾರ ಮಾಡ್ತಾರೆ ಅಂತ ನೋಡಬೇಕು. 2 ಓವರ್ ಮುಕ್ತಾಯಕ್ಕೆ ಕೇವಲ 1 ವಿಕೆಟ್ ನಷ್ಟ. ಸ್ಕೋರ್ ಇದು 29 ರನ್ಗಳು 2 ಓವರ್ ಮುಕ್ತಾಯಕ್ಕೆ. ಈಗ ಮುಸ್ತಾಕ್ ನಾಯ್ಕೋಡಿ ಅವರು 50,000 ರೂಪಾಯಿಯನ್ನ ಪ್ರಥಮ ಬಹುಮಾನಾಗಿ ನೀಡಿದ್ದಾರೆ. ರಾಜ್ಯ ಉಪಾಧ್ಯಕ್ಷ ಮಾನವ ಹಕ್ಕುಗಳ ಮಂಡಳಿ. ಅದೇ ರೀತಿಯಾಗಿ ಒಂದು ನಿಮಿಷ
ಸಂತೋಷ್ ಸರ ಒಂದು 2 ನಿಮಿಷ ಸ್ಟಾಪ್ ಮಾಡ್ರಿ. ಶ್ರೀ ಅನಿಲ್ ಗೌಡ ಬಿರಾದಾರ್ ಪುರಸಭೆ ಅಧ್ಯಕ್ಷರು, ಪ್ರಥಮ ಮತ್ತು ದ್ವಿತೀಯ ಕಪ್ ವಿತರಕರು, ಶ್ರೀ ಜೈನುದ್ದೀನ್ ಚಿಕ್ಕಗಸಿ ಶಿಕ್ಷಕರು ವಿಜಯಪುರ ನೆನಪಿನ ಕಾಣಿಕೆ ಕೊಡುಗೆದಾರರು, ಹಾಗೆ ಶ್ರೀ ನಾಗರಾಜ್ ದಶವಂತ್ ಮಾಲೀಕರು, ಮಂಗಳೇಶ್ವರ್ ಗಿಫ್ಟ್ ಸೆಂಟರ್, ಮ್ಯಾನ್ ಆಫ್ ದಿ ಸಿರೀಸ್ ಸೈಕಲ್ ನಾಗೇಶ್ ದಶವಂತ್ ಅವರು. ವೇಟ್ ಮಾಡಿರಿ ಸರ್, ವೇಟ್ ಮಾಡಿರಿ ಸ್ವಲ್ಪ ಏನೋ ಚೆಕ್ ಮಾಡ್ಲಕತ್ತಾರ ಅವರು, ಒಂದು ಸ್ವಲ್ಪ ವೇಟ್ ಮಾಡಿರಿ. ನಾಗರಾಜ್ ದಶವಂತ್ ಅವರು ಕೂಡ ಒಂದು MK ಟ್ರೋಫಿಗೆ ಅವರು ಅದ್ಭುತವಾದಂಥ ಒಂದು ಕಾಣಿಕೆಯನ್ನು ನೀಡಿದ್ದಾರೆ. ಹೌದು, ಯಾವ ಒಂದು ಪ್ರೈಸನ್ನು ನೀಡಿದ್ದಾರೆ. ಹಲೋ ಹಲೋ ಶ್ರೀ ಇಖ್ತಿಯಾರ್ ನಾಗ್ಡಾಣ್ ಮಾಲೀಕರು, ಬಿಸ್ಮಿಲ್ಲಾ ಹೋಟೆಲ್. ಮ್ಯಾನ್ ಆಫ್ ದ ಮ್ಯಾಚ್ ದ್ವಿತೀಯ ಬಹುಮಾನ ಸುಜಿತ್ ದನ್ಶೆಟ್ಟಿ 25,001. ಹಾಗೆ ಯೂಟ್ಯೂಬ್ ಕೊಡುಗೆದಾರರು ಶ್ರೀ ಚಿಕ್ಕಣ್ಣ ಪೂಜಾರಿ ಮತ್ತು ಪ್ರಕಾಶ್ ದೊಡ್ಡಮನಿ, KPTCL ಇಂಡಿ ತಾಂಬಾ ಭೂಮಾಪಕರು ಜಕ್ಕಣ್ಣ ಪೂಜಾರಿ ಅವರು. ಇವರಿಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಊಟದ ಸಮಯವಾಗಿದ್ದರಿಂದ ಅಲ್ಲಿ ಗಿಡದ ಕೆಳಗಡೆ ರೈಸ್ ಬಜ್ಜಿ ಇದೆ. ಪ್ರೇಕ್ಷಕರು ಊಟವನ್ನು ಮಾಡಿ ಅಲ್ಲೇ ಗಿಡದ ತೆಳ ಕೂತು ಮ್ಯಾಚಿನ ಆನಂದವನ್ನು ಪಡಿಬೇಕು. ಮುಂದಿನ ಫೆಬ್ರವರಿ ತಿಂಗಳಲ್ಲಿ 22-23 MK ಟ್ರೋಫಿ ಆಡಿಸಲಾಗುವುದು. ಇದೇ ಗ್ರೌಂಡ್ನಲ್ಲಿ ಓಪನ್ ಕೌಂಟಿ ಟೂರ್ನಮೆಂಟ್. ನೀವು ಯಾರೇ ಟೀಮ್ ಗೀಮ್ ಕೊಡೋದಿತ್ತಪ್ಪ ಅಂತಂದ್ರೆ ಮಂಜು ದೇವರ ಮತ್ತು PC ಅವ್ರ ಹತ್ರ ಕೊಡ್ಬೋದು. ತುಂಬ ಜನರು ಈಗಾಗಲೇ ಕೌಂಟಿ ಓಪನ್ ಟೂರ್ನಮೆಂಟ್ MK ಟ್ರೋಫಿ ಪಂದ್ಯಾವಳಿಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅತ್ಯುತ್ತಮ ಆಟಗಾರ LED ಟಿವಿಯನ್ನು ವಿತರಿಸಿದ್ದಾರೆ ಶ್ರೀ ಪ್ರಸಾದ್ S ಪೋದ್ದಾರ್ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು MK ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ ಪ್ರಥಮ ಟ್ರೋಫಿ ಹಾಗೂ ದ್ವಿತೀಯ ಟ್ರೋಫಿ ವಿತರಣೆ ಮಾಡಿದ್ದಾರೆ ಶ್ರೀ ವಜ್ರಕಾಂತ್ S ಕುಡಿಗನೂರ್ ಅವರು. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಎರಡನೇ ವರ್ಷದ MK ಟ್ರೋಫಿ ಕೌಂಟಿ ಕ್ರಿಕೆಟ್ ಪಂದ್ಯಾವಳಿಗೆ ಅತಿ ಹೆಚ್ಚು ರನ್ ಹೊಡೆದಂಥ ಆಟಗಾರರಿಗೆ ಸೈಕಲ್ ವಿತರಣೆ ಮಾಡಿದ್ದಾರೆ ಸಹಕಾರಿ ಪತ್ತಿನ ಸಂಘದ ನಿರ್ದೇಶಕರು ಇಂಡಿ ಶ್ರೀ ಮಲ್ಲು ಅಣ್ಣ ಅವರು. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಎರಡನೇ ವರ್ಷದ MK ಟ್ರೋಫಿ ಕೌಂಟಿ ಕ್ರಿಕೆಟ್ ಪಂದ್ಯಾವಳಿಗೆ ಕ್ರೀಡಾ ಸಾಮಗ್ರಿ ಕೊಟ್ಟಿರುವಂತಹ ಹಾಗೂ ಈ ಪಂದ್ಯಕ್ಕೆ ಯೂಟ್ಯೂಬ್ ಸರ್ ಸ್ಟಾರ್ಟ್ ಮಾಡ್ರಿ ಸರ್. ಡೌಟ್ ಎಲ್ಲ ಕ್ಲಿಯರ್ ಆಗೈತ್ರಿ, ಸ್ಟಾರ್ಟ್ ಮಾಡ್ಬೋದು. ಎಲ್ಲ ಕರೆಕ್ಟ್. ಓಕೆ ಸರ್, 2 ಓವರ್ ಮುಕ್ತಾಯಕ್ಕೆ 29 ರನ್ಗಳು. ಪವರ್ ಪ್ಲೇ ಮುಕ್ತಾಯ. 3ನೇ ಓವರ್ ಪ್ರಗತಿಯಲ್ಲಿ
ಈ ಮೂರನೆಯವರು ಯಾರು ತೆಗೆದುಕೊಂಡು ಬರ್ತಾರೆ ಅಂತ ನೋಡಬೇಕು. 29 ಸುನಿಲ್ ಜಂಗಣ್ಣಿ. ಸ್ವಲ್ಪ ಬರ್ರಿ ಇಲ್ಲಿ, ಗೌತಮ್ ಕರಿಯಾಕತ್ತಾರ. ಸುನಿಲ್ ಜಂಗಣ್ಣಿ, ಸುನಿಲ್ ಜಂಗಣ್ಣಿ, ಸುಧಾ ಸುನಿಲ್ ಇಬ್ರು ಬರ್ರಿ ಇಲ್ಲಿ, ಗೌತಮ್ ಕರಿಯಾಕತ್ತಾನ, ಬರ್ರಿ. ಮೂರನೆಯವ್ರ ಪ್ರಗತಿಯಲ್ಲಿ ರಫೀಕ್ ಅವರ ಕೈಯಲ್ಲಿ ಚೆಂಡು ನೋಡ್ಬೇಕು. ಒಂದು ಲೋ ಫೋಲ್ಟಾಸ್ ಬಾಲನ ಪಾಯಿಂಟ್ ಕಡೆಗೆ ತಳ್ಳಿದ್ದಾರೆ. ಅಲ್ಲಿ ಕ್ಷೇತ್ರ ರಕ್ಷಕ ಇದ್ದು ಅತ್ಯುತ್ತಮ ಫೀಲ್ಡಿಂಗ್. 2 ರನ್ಗಳನ್ನ ಕಲೆ ಹಾಕಿದ್ರು ಶಶಿ ಅವರು ಮೂರನೆಯವ್ರ ಪ್ರಗತಿಯಲ್ಲಿ. ಸುನೀಲ, ಸುನೀಲ ಇಲ್ಲಿ ಬಾರೋ, ನಿನಗೆ ಎಷ್ಟು ಸಲ ಹೇಳ್ಬೇಕು, ಎಲ್ಲರೂ ಹೋಗಿ ಕುಂಡಿರ್ತಿಲ್ಲ. ವೇಟ್ ಮಾಡ್ರಿ ಸಂತೋಷ್ ಸರ, ಒಂದು ಸ್ವಲ್ಪ ಆನ್ಲೈನ್ ಸ್ಕೋರಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ್ರಿ, ವೇಟ್ ಮಾಡ್ರಿ. ಒಂದು ಸ್ವಲ್ಪ ಆನ್ಲೈನ್ ಸ್ಕೋರ್ನಾಗ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತಾಡ್ರಿ. ಹಲೋ ಸರ್, ಸ್ಟಾರ್ಟ್ ರೀ. ಓಕೆ, ಮೂರನೆಯವ್ರ ಪ್ರಗತಿಯಲ್ಲಿ ಅಂಪೈರ್ನ ದಾಟುತ್ತಾರೆ ರಫೀಕ್ ಅವರು. ಅದ್ಭುತವಾದಂತಹ ಬೌಲಿಂಗ್, ಅದೇ ರೀತಿಯಾಗಿ ಒಂದು ಒಳ್ಳೆಯ ಸ್ಟ್ರೋಕ್ ಕವರ್. ಅಲ್ಲಿ ಕ್ಷೇತ್ರ ರಕ್ಷಕ ಇದ್ದು ಅತ್ಯುತ್ತಮವಾದಂಥ ಒಂದು ಥ್ರೋ. ಮತ್ತೆ 2 ರನ್ಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಶಶಿ ಅವರು. ಈ 2 ರನ್ಗಳಿಗೆ ತಂಡದ ಮೊತ್ತ 33, 1 ವಿಕೆಟ್ ನಷ್ಟಕ್ಕೆ ಮೂರನೆಯವರ ಪ್ರಗತಿಯಲ್ಲಿ. ಇಪ್ಪತ್ತೆರಡು ಬಾಲ್ಗಳಲ್ಲಿ 30 ರನ್ಗಳನ್ನ ಅವಶ್ಯಕತೆ ಇದೆ. ನೋಡ್ಬೇಕು ಯಾವ ರೀತಿ ಕಲೆ ಹಾಕತ್ತೆ ಅಂತ ಸಾಯಿ ಸಿಸಿ ತಂಡ. ರಫೀಕ್ ಅವರು ಮತ್ತೆ ಅವರು ತುಂಬಾ ಚಾಣಾಕ್ಷತನದಿಂದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾವು ಫ್ರೀ ಹಿಟ್ಟನ್ನು ಚೆನ್ನಾಗಿ ಬಳಸ್ಕೊಳ್ತಾ ಇಲ್ಲ. ಸಿಂಗಲ್ ಡಬಲ್ನಿಂದ ಮ್ಯಾಚನ್ನು ಮುಂದಕ್ಕೆ ಒಯ್ಯೋಣ ಅಂತ ಅವರ ತಲೆ ಎಲ್ಲಿ ಓಡ್ತಾ ಇದೆ. ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ. 2 ರನ್ಗಳನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಂಟಿನ್ಯೂಸ್ ಆಗಿ 2 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇಲ್ಲಿ ನೋಡಬೇಕು ಮತ್ತೆ ರಫೀಕ್ ಅವರ ಕೈಯಲ್ಲಿ ಚೆಂಡು ಅಂಪೈರ್ನ ದಾಟುತ್ತಾ ಶಶಿ ಅವರಿಗೆ. ಓಹೋ, ಅದ್ಭುತವಾದಂಥ ರಿವರ್ಸ್ ಸ್ವಿಪ್ ಅಂತಾನೆ ಹೇಳ್ಬೋದು, ಅದ್ಭುತವಾದ ಶಾರ್ಟ್ ಬೌಂಡ್ರಿ ಅಂತಾನೆ ಹೇಳ್ಬೋದು. ಇದು ಶಶಿ ವಾಲಿ ಅವರಿಂದ ಬ್ಯಾಟ್ನಿಂದ ಬಂದ ಮೊದಲನೇ ಬೌಂಡ್ರಿ. ಅದ್ಭುತವಾದಂತಹ ಬೌಲಿಂಗ್, ಕಾಲಿಗೆ ಎತ್ತಾಕ್ತಿದ್ದರಿಂದ ಕೇವಲ 1 ರನ್ ತೆಗೆದುಕೊಂಡ್ರು ವಾಲಿ ಶಶಿ ಅವರು. ಮೂರನೆಯವರ ಪ್ರಗತಿಯಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಈ ಸತತವಾಗಿ 2-3 ಟೂಸ್ ಅನ್ನ ಪಡೆದುಕೊಂಡು ಆಮೇಲೆ ರಿವರ್ಸ್ ಅಲ್ಲಿ ಒಂದು ಬೌಂಡ್ರಿಯನ್ನ ಬಾರಿಸಿದ್ರು. ಅದ್ಭುತ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ ಶಶಿ ವಾಲಿ ಅವರು. ಈಗ ಆಫ್ರಿಕಿ ನೋಡಬೇಕು, ಒಂದು ಹಿಂದ್ಗಡೆ ಸ್ವಿಚ್ ಹಿಟ್ ಮಾಡಲು ಹೋಗಿ ವಿಫಲರಾದ್ರು. ಇದರೊಂದಿಗೆ ಓವರ್ ಮುಕ್ತಾಯ. 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 40 ರನ್ಗಳು, ಕೇವಲ ಒಂದೇ ಒಂದು ವಿಕೆಟ್ ನಷ್ಟಕ್ಕೆ. ಹಲೋ, ಈ ಓವರ್ನಲ್ಲಿ ಸತತವಾಗಿ 3 ಟೂ, ಒಂದು ರಿವರ್ಸ್ ಅಲ್ಲಿ ಒಂದು ಬೌಂಡ್ರಿ, ಒಂದು ಲೆಗ್ ಬಾಯ್, ಇನ್ನೊಂದು ಕೊನೆಯ ಬಾಲ್ ಬೀಟ್ ಆಗಿದೆ. ಇದರೊಂದಿಗೆ ಓವರ್ ಮುಕ್ತಾಯ. ಈ ಓವರ್ನೊಂದಿಗೆ ತಂಡದ ಮೊತ್ತ 40 ರನ್ಗಳು, ಕೇವಲ ಒಂದೇ ಒಂದು ವಿಕೆಟ್ ನಷ್ಟಕ್ಕೆ. ನಲವತ್ತು ರನ್ಗಳು
18 ಬಾಲ್ಗಳಲ್ಲಿ 23 ರನ್ಗಳನ್ನು ಅವಶ್ಯಕತೆ. ಕ್ಲೋಸ್ ಕೀಪಿಂಗ್ ಅಲ್ಲಿ ಬಸವರಾಜ್ ಇದ್ದಾರೆ. ಈಗ ಇಬ್ಬರು ಬೌಲಿಂಗ್ ನಲ್ಲಿ ವೈಟ್ ಬಾಲ್ ಅಂತ ಘೋಷಣೆ ಮಾಡಿದ್ದಾರೆ ಇಲ್ಲಿ ಅಂಪೈರ್ ಆದಂತಹ ಗುಂಡು ಅವರು. 11 ಲೈನ್ ನಿಮ್ಮ ನಿರ್ಣಯನ ಬಂದಿಲ್ಲ, 5 ನಿಮಿಷ ತಿಳಿದ್ದ. ಬೌಲಿಂಗ್ ಫಸ್ಟ್ ಬೌಲಿಂಗ್ ಅನ್ನ ಚಾಯ್ಸ್ ಮಾಡಿದ್ದಾರೆ ಇಲ್ಲಿ. ನೋಡ್ಬೇಕು ಮತ್ತೆ ಈಗ ಇಬ್ಬರು ಗಾಳಿಯಲ್ಲಿ ಚೆಂಡು ನೋಡ್ಬೇಕು, ಪಾಯಿಂಟ್ ತಲೆ ಮೇಲೆ. ಅಲ್ಲಿ ಹಿಂದೆ ಕ್ಷೇತ್ರ ರಕ್ಷಕ ಇದ್ದು ಒಂದು ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ವಿಫಲವಾದರೂ ಕೂಡ ರನ್ ಓಡುವಲ್ಲಿ ಯಾವುದೇ ಪ್ರಯತ್ನ ಆಗಲಿಲ್ಲ, ಯಾಕೆಂದ್ರೆ ರನ್ಔಟ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸಂತೋಷ ಟಾಸ್ ಆಗಿ ಅರ್ಧ ತಾಸಾಯ್ತು, ಡಿಸೈಡ್ ಹೇಳಪ್ಪ. ಹೋಗಿ ಕೇಳು, ಫೋನ್ ಹಚ್ಚಿ ಕೇಳು. ಇದಾಗಿಂದ 2 ಮ್ಯಾಚ್ ಆಗ್ಬೇಕಿನ. ಏನ್ ಕೇಳು ಅವನಿಗೆ. ಇಬ್ಬರು ಮತ್ತೆ ಅಂಪೈರ್ನ ದಾಟುತ್ತ. ಓ ಇದು ಏನು ಕ್ಯಾಚ್ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ನೋಡಿ. ಲೀಲಾಜಾಲವಾಗಿ ಎತ್ತುಗಿದ್ರು ಅಲ್ಲಿ, ಅದೇ ಕ್ಷೇತ್ರ ರಕ್ಷಕ ಇರಲಿಲ್ಲ. 1 ರನ್ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆದ್ರು. ತುಂಬಾ ಈಸಿ. ಇಬ್ಬರು ತುಂಬಾ ಶಾರ್ಟ್ ಆಫ್ ರನ್ ಅಪ್ ನಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾರೆ. ಇಬ್ಬರು ಮತ್ತು ರಫೀಕ್ ಅವರು ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಸಲ್ಮಾನ್ ಆಫ್ರಿಕಿ ಅವರು ನಾನ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಶಶಿ ವಾಲಿ ಅವರು ನೋಡ್ಬೇಕು ಈಗ ಅಂಪೈರ್ನ ದಾಟುತ್ತಾ ಇಬ್ಬರು. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಅಲ್ಲಿ ಕ್ಷೇತ್ರ ರಕ್ಷಕ ಇದ್ದು ಸ್ವಲ್ಪ ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ವಿಫಲ ಆದರೂ ಕೂಡ ಕೇವಲ 2 ರನ್ಗಳನ್ನು ತೃಪ್ತಿಪಟ್ಟಿದ್ದಾರೆ. ಲಯನ್ ತಂಡದ ಕ್ಯಾಪ್ಟನ್ ಬೌಲಿಂಗ್ ಅನ್ನ ಚಾಯ್ಸ್ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಮತ್ತೆ ಇಬ್ಬರು ಅಂಪೈರ್ನ ದಾಟುತ್ತಾ ಆಫ್ರಿಕಿ ಅವರಿಗೆ ಒಂದು ಲೋ ಫುಲ್ ಟಾಸ್ ಅನ್ನ ಎತ್ತಿ ಬಾರಿಸಿದ್ದಾರೆ. ನೋಡ್ಬೇಕು, ಇದು ಒಂದು ಕ್ಯಾಚ್ ಅನ್ನ ಕೈ ಚೆಲ್ಲುವ ಸಾಧ್ಯತೆ ಇತ್ತು, ಆದ್ರೂ ಒಂದು ಒಳ್ಳೆಯ ಕ್ಯಾಚ್ ಪಡೆದ್ರು ಅಲ್ಲಿ ಪುಟ್ಟು ಅವರು ಕ್ಯಾಚ್ ಬಿಡೋದೇ ಇಲ್ಲ. ಸ್ವಲ್ಪ ಒಂದು ಲೋ ಫುಲ್ ಟಾಸ್ ಅನ್ನ ಎತ್ತಿ ಬಾರಿಸಿದ್ದಾರೆ, ನೋಡ್ಬೇಕು ಇದು. ಮತ್ತೆ ಅವರ ಕೈಯಲ್ಲಿ ನಾಲ್ಕನೇ ಓವರ್ ಪ್ರಗತಿಯಲ್ಲಿ ಉಳಿದಿರುವ 2 ಬಾಲ್ಗಳಲ್ಲಿ ಎಷ್ಟು ರನ್ಗಳನ್ನು ಕಲೆ ಹಾಕುತ್ತೆ ಅಂತ ನೋಡಬೇಕು. ಸಾಯಿ ಸಿಸಿ ತಂಡ 6 ನೋಬಾಲ್ ಮಾಡಿದ್ದಾರೆ ಇಲ್ಲಿ. ಕೆಸಿಸಿ ತಂಡದ ಆಟಗಾರರು ಬೌಲರ್, ಕೆಸಿಸಿ ತಂಡದ ಬೌಲರ್ಗಳಂತ 6 ನೋಬಾಲ್ ಅನ್ನು ಮಾಡಿದ್ದಾರೆ. ಆದರೂ ಕೂಡ ಇನ್ನು ಗೆಲ್ಲಲು ಬೇಕಾಗಿರುವ ಮೊತ್ತ ಕೇವಲ 17 ರನ್ಗಳು 14 ಬೌಲ್ಗಳಲ್ಲಿ. ಈಗ ರಿತೇಶ್ ಕುಲಕರ್ಣಿ ಸ್ಟ್ರೈಕ್ ಅಲ್ಲಿ, ಕ್ಲೋಸ್ ಅಲ್ಲಿ ಬಸು ಅವರಿದ್ದಾರೆ. ಸರ್ಕಲ್ ತುದಿಯಿಂದ ಬರ್ತಾ ಇದ್ದಾರೆ. ಇಬ್ಬರು ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ವೇಟ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ರಫೀಕ್ ಅವರು ಕೂಡ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತುಂಬಾ ಅನುಭವಿ ಆಟಗಾರರು. ರಫೀಕ್ ತಾಳಿಕೋಟೆ ಅವರು ಡೀಪ್ ಕವರ್ ಅಲ್ಲಿ ನಿಂತಿದ್ದಾರೆ. ಇಬ್ಬರು ಅಂಪೈರ್ನ ದಾಟುತ್ತಾ ರಿತೇಶ್ ಅವರಿಗೆ ಅದ್ಭುತವಾದಂತಹ ಒಂದು ಶಾಟ್. ಯಾವುದೇ ಕ್ಷೇತ್ರ ರಕ್ಷಕ ಇಲ್ಲ, ಇದು 1 ಬೌನ್ಸ್ ಬೌಂಡ್ರಿ. ತಮ್ಮ ಮೊದಲನೆಯ ಒಂದು ಬೌಂಡ್ರಿ ಪಡೆಯುವಲ್ಲಿ ಯಶಸ್ವಿ ಆದ್ರು.
ಬೋರು ಹಂಪರ್ನ ದಾಟುತ್ತಾರೆ ರಿತೇಶ್ ಅವರಿಗೆ. ಎತ್ತಿ ಬಾರಿಸಿದ್ದಾರೆ ಇಲ್ಲಿ ಕ್ಷೇತ್ರ ರಕ್ಷಕ ಇದ್ದು ಅದ್ಭುತವಾದಂತಹ ಒಂದು ಕ್ಯಾಚ್. ಒಂದು ಲೈನ್ ಮೇಲೆ ಜಂಪ್ ಮಾಡಿ ಅದ್ಭುತವಾದಂತಹ ಒಂದು ಕ್ಯಾಚ್ ಅನ್ನ ಪಡೆಯುವಲ್ಲಿ ಯಶಸ್ವಿ ಆದ್ರು ಪುಟ್ಟು ಶಿರ್ನಾಳ್ ಅವರು. ಬೇರೆ ಯಾವುದಾದ್ರೂ ಪ್ಲೇಯರ್ ಇದ್ರು ಇಲ್ಲಿ ಆ ಕ್ಯಾಚ್ ಹಿಡಿಯಲು ಸಾಧ್ಯವಾಗ್ತಿರ್ಲಿಲ್ಲ. ನಲ್ಲಿ ಬೌಂಡ್ರಿಯನ್ನು ಬಾರಿಸಿ ಬೌಂಡ್ರಿ ಲೈನ್ ನಲ್ಲಿ ಕ್ಯಾಚ್ ಅನ್ನ ನೀಡಿ ರಿತೇಶ್ ಕುಲಕರ್ಣಿ ಅವರು ಪೆವಿಲಿಯನ್ ಕಡೆಗೆ ಬರ್ತಾ ಇದ್ದಾರೆ. ಒಂದು ಅದ್ಭುತವಾದಂತ 50 ರನ್ಗಳು, 12 ಬಾಲ್ಗಳಲ್ಲಿ 13 ರನ್ ಬೇಕು ಗೆದಿಯಲು. ಬೌಂಡ್ರಿ ಲೈನ್ಗೆ ಅದ್ಭುತವಾದ ಒಂದು ಕ್ಯಾಚ್ ಅನ್ನ ಪಡೆದ್ರು ಇಲ್ಲಿ ಪುಟ್ಟು ಶಿರ್ನಾಳ್ ಅವರು. ಮುಂದಿನ ಫೆಬ್ರವರಿ ತಿಂಗಳಲ್ಲಿ 22-23 ದಿನದಂದು ಇಲ್ಲಿ ಓಪನ್ ಕೌಂಟಿ ಟೂರ್ನಮೆಂಟ್ ನಡೆಯಲಿದೆ. ಈಗಾಗಲೇ ದ್ವಿತೀಯ ಬಹುಮಾನ 30,000 ರೂಪಾಯಿ ಫಿಕ್ಸ್ ಆಗಿದೆ. ನಾಗರಾಜ್ ದಶವಂತ್ ಅವರು ಒಂದು 8 ತಂಡಕ್ಕೆ ಜರ್ಸಿಯನ್ನ ವಿತರಣೆ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ನಾಗರಾಜ್ ದಶವಂತ್ ಅವರಿಗೆ. ಮತ್ತು ಸೈಕಲ್ನ ವಿತರಣೆ ಮಾಡಿದ್ದಾರೆ, LED ಟಿವಿ ವಿತರಣೆ ಮಾಡಿದ್ದಾರೆ ಈಗಾಗಲೇ. ಹಾಗೆ ಕೊಡುಗೆಗಳು ಬರ್ತಾ ಇರಲಿ. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ತೌಶಿಪ್ ನಾನ್ ಸ್ಟ್ರೈಕ್ ಅಲ್ಲಿ ತೌಶಿಪ್ ಇದ್ದಾರೆ. ಈಗ ಬೌಲಿಂಗ್ ಗೌಸ್. ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ದಾರೆ ಗೌಸ್ ಅವರು. 12 ಬಾಲ್ಗಳಲ್ಲಿ 13 ರನ್ಗಳ ಅವಶ್ಯಕತೆ. ಅದ್ಭುತವಾದಂತಹ ಒಂದು ಶಾಟ್ ಅಲ್ಲಿ ಕ್ಷೇತ್ರ ರಕ್ಷಕ ಮುಂದೆ ಇರೋದ್ರಿಂದ ಬೌಂಡ್ರಿಯನ್ನ ಕಾಂಪಿಟೇಷನ್ ಬೌಂಡ್ರಿ. ಅದ್ಭುತವಾದಂತಹ ಬೌಲಿಂಗ್ ಅಂತಾನೆ ಹೇಳ್ಬೋದು. ಕವರಲ್ಲಿ ಎತ್ತಿ ಬೀಸಾಡೋ ಪ್ರಯತ್ನದಲ್ಲಿ ಶಶಿವಾಲಿ ಅವರು ಆದರೆ ವಿಫಲರಾದರು. ಅದ್ಭುತ ಫೇಸ್ ಇದೆ. 10 ಬಾಲ್ಗಳಲ್ಲಿ 9 ರನ್ಗಳ ಅವಶ್ಯಕತೆ. ಒಂದು ಸ್ಲೋವರ್ ರನ್ ಬಾಲ್ ಅಷ್ಟೇ. ರಕ್ಷಣಾತ್ಮಕವಾಗಿ ಸ್ಲಿಪ್ ಅಲ್ಲಿ ಸ್ವಿಚ್ ಮಾಡಿದ್ದಾರೆ. 1 ರನ್ಗಳನ್ನ ಕಲೆ ಹಾಕುವಲ್ಲಿ ಯಶಸ್ವಿಯಾದರು ಶಶಿ ಅವರು. ಈಗ ಸ್ಟ್ರೈಕ್ ಅಲ್ಲಿ ಬಂದಿದ್ದಾರೆ ತೌಶಿಪ್ A1. ಯಾವ ರೀತಿಯಾಗಿ ಬೌಲರ್ನ ಎದುರಿಸ್ತಾರೆ ಅಂತ ನೋಡಬೇಕು ತೌಶಿಪ್ ಅವರು. 9 ಬಾಲ್ಗಳಲ್ಲಿ 8 ರನ್ಗಳನ್ನ ಅವಶ್ಯಕತೆ ಇದೆ. ನೋಡಬೇಕು ತೌಶಿಪ್ ಅವರು ಸ್ಟ್ರೈಕ್ ಅಲ್ಲಿ. ಇದು ಬ್ಯಾಟಿನ ಹೊರ ತುದಿಗೆ ತಾಕಿ ಗಲಿಯಿಂದ ಬಾಲ್ ಸೀಮಾ ರೇಖೆಯನ್ನ ದಾಟಿದೆ. ಬೌಂಡ್ರಿ ಅಂತಾನೆ ಹೇಳ್ಬೋದು, ಒಂದು ಲಕ್ಕಿ ಬೌಂಡ್ರಿ ಅಂತಾನೆ ಹೇಳ್ಬೋದು ತೌಶಿಪ್ ಅವರಿಂದ. ತೌಶಿಪ್ ಅವರ ಬ್ಯಾಟ್ ನಿಂದ ಕೇವಲ ಗೆಲ್ಲಲು ಬೇಕಾಗಿರುವ ಮೊತ್ತ ಕೇವಲ 4 ರನ್ಗಳು. ಮತ್ತೆ ನೋಡ್ಬೇಕು ಈಗ ಒಂದು ರಿವರ್ಸ್ ಸ್ವಿಚ್ ಹಿಟ್ ಮಾಡಿದ್ದಾರೆ. ಇದು ರನ್ಔಟ್ ಆಗಿ ಬರ್ತಾ ಇದ್ದಾರೆ ಇಲ್ಲಿ ಶಶಿ ವಾಲಿ ಅವರು. ಇದೇ ಓವರ್ನಲ್ಲಿ ಮ್ಯಾಚ್ ಮುಗಿಸುವಂತ ತವಕದಲ್ಲಿ
ರಫೀಕ್ ತಾಳಿಕೋಟಿ ಅವರು ಅಂಪೈರ್ನ ದಾಟುತ್ತಾ ಬೌಲರ್ ರಿವರ್ಸ್ ಹೊಡೆಯುವ ಒಂದು ಯತ್ನ ಮತ್ತೆ ವಿಫಲ. ಓವರ್ ಕಂಪ್ಲೀಟ್ ಸರ್. ಓವರ್ ಮುಕ್ತಾಯ. ಉಳಿದಿರುವ 6 ಬಾಲ್ಗಳಲ್ಲಿ ಗೆಲ್ಲಲು ಬೇಕಾಗಿರುವ ಮೊತ್ತ 4. ಯಾವ ತೆರನಾಗಿ ಮ್ಯಾಚ್ ಏನಾಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. 6 ಬಾಲು 4 ರನ್ನು ಆದರೂ ಕೂಡ ಬ್ಯಾಟಿಂಗ್ ತಂಡಕ್ಕೆ ತುಂಬ ಅವಕಾಶ ಇದೆ. ಇನ್ನೇನು ಗೆಲುವಿನ ದಡದಲ್ಲಿ ಇದ್ದಾರೆ ಸಾಯಿ ಸಿಸಿ ತಂಡ. ನೋಡಬೇಕು ಈ 4 ರನ್ಗಳನ್ನು ಎಷ್ಟು ಬೌಲ್ಗಳಲ್ಲಿ ಕಲೆ ಹಾಕುತ್ತೆ ಅಂತ ನೋಡಬೇಕು. ಸ್ಟ್ರೈಕಲ್ಲಿದ್ದಾರೆ ತೌಶೀಫ್ ಅವರು, ನಾನ್ ಸ್ಟ್ರೈಕಲ್ಲಿದ್ದಾರೆ ರಫೀಕ್ ಅವರು. ಇನ್ನೂ ತನಕ ಸಾಯಿ ಸಿಸಿ ತಂಡದ ಯಾವುದೇ ಆಟಗಾರ ಕೂಡ ಸಿಕ್ಸರ್ ಬಾರಿಸೇ ಇಲ್ಲ. ತಂಡದ ಮೊತ್ತ 59, 4 ವಿಕೆಟ್ ನಷ್ಟಕ್ಕೆ 5 ಓವರ್ ಮುಕ್ತಾಯ. ಕೊನೆ ಓವರ್ 6 ಬಾಲ್ಗಳಲ್ಲಿ ಬೇಕಾಗಿರುವ ಮೊತ್ತ 4 ರನ್ಗಳು. ಹಲೋ, ಮುಂದಿನ ಪಂದ್ಯ ವಿರಾಟ್ ಸಿಸಿ ಮತ್ತು 11 ಲಯನ್ಸ್ ನಡುವಿನ ಪಂದ್ಯ. 6 ಓವರ್ನ ಪಂದ್ಯ ಆಗಿರುತ್ತೆ. ಈಗ ಗೆಲ್ಲಲು ಬೇಕಾಗಿರುವ ಮೊತ್ತ ಕೇವಲ 6 ಬಾಲ್ಗಳಲ್ಲಿ. ನೋಡಬೇಕು, ಒಂದು ಲೋ ಫುಲ್ ಟಾಸ್ ಬಾಲ್ ಅನ್ನು ಸ್ಟೇಟ್ ಅಲ್ಲಿ ಎತ್ತಿ ಬಾರಿಸಿದ್ದಾರೆ. ನೋಡಬೇಕು ಅಲ್ಲಿ ಕ್ಷೇತ್ರ ರಕ್ಷಕ ಪುಟ್ಟು ಶಿರ್ನಾಳ್ ಅವರು ಸೇಫ್ ಫೀಲ್ಡರ್ ಅಂತಾನೆ ಹೇಳ್ಬೋದು. ಗೆಲ್ಲಲು ಬೇಕಾಗಿರೋ ಮೊತ್ತ 4, ಉಳಿದಿದ್ದು ಬಾಲ್ 5. ನಿಮ್ಗೇನು ಅನಿಸ್ತದೆ? ಅರುಣ ದುಳ್ಕೇಡವರು ಬೌಲರ್. ಈ ಪಿಚ್ಚಿಗೆ ಹೊಸದಾಗಿ ಬೌಲಿಂಗ್ ಮಾಡ್ತಾರೆ ಅವರು. ಇಲ್ಲಿ ರೆಗ್ಯುಲರ್ ಆಡೋರಂತರೂ ಸಿರಾಜ್ ಅಂತರೂ ಒಬ್ಬರಿಗೆ ಬೇಗ ಸ್ಟ್ರೈಕನ ಏನಾಗ್ಬೋದು ಈಗ ನೆಕ್ಸ್ಟ್ ಬಾಲ್? ಏನು ಬೌಂಡ್ರಿಯೋ ಏನೋ 2 ಸಿಂಗಲ್ ವಿಕೆಟು? ಸಿಂಗಲ್ ಆಡಿದ್ರೆ ಮ್ಯಾಚ್ ಗೆದ್ದಿದ್ದಾರೆ ಅಂತ ನನ್ನ ಅನಿಸಿಕೆ. ಇಲ್ಲಿ ನಮ್ಮ ಆನ್ಲೈನ್ ಸ್ಕೋರ್ ಆದಂತಹ ಗೌತಮ್ ಅವ್ರು ಹೇಳ್ತಾ ಇದ್ದಾರೆ 5 ಬಾಲ್ಗಳಲ್ಲಿ 4 ರನ್ ಬೇಕು. ಸಿಂಗಲ್ ಆಡಿದ್ರೆ ನೀವು ಗೆದ್ದಿತೀರಿ. ರಿಸ್ಕಿ ಶಾಟ್ ತೊಗೋಬೇಡ ಅಂತ ಹೇಳಕತ್ತಾರ. ನೋಡಬೇಕು, ಮುಂದೆ ಇರೋದು ಸಿರಾಜ್ ಅವರು ಕೂಡ ಒಬ್ಬ ಬಿಗ್ ಹಿಟ್ಟರ್. ಯಾವ ತೆರನಾಗಿ ಅವರು ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾರೆ ಅಂತ ನೋಡಬೇಕು. ಬೇಕಾಗಿರೋ ಮೊತ್ತ ಕೇವಲ 4, 5 ಬಾಲ್ಗಳಲ್ಲಿ. ಅಂಪೈರ್ನ ದಾಟುತ್ತಾ ಬೌಲರ್. ಇದು ಬ್ಯಾಟಿನ ಹೊರ ತುದಿಗೆ ತಾಕಿ ಒಂದು ರನ್ಔಟ್ ಆಗುವ ಸಾಧ್ಯತೆ ಇತ್ತು. ಡೈರೆಕ್ಟ್ ಹಿಟ್ ಆದ್ರೆ ರನ್ಔಟ್ ಆಗುವ ಸಾಧ್ಯತೆ. ಒಂದು ಲಕ್ ಅಂತಾನೆ ಹೇಳ್ಬೋದು ಸಾಯಿ ಸಿಸಿ ತಂಡಕ್ಕೆ. ಏನಾದರೂ ಇದು ಡೈರೆಕ್ಟ್ ಹಿಟ್ ಆದ್ರೆ 100% ವಿಕೆಟ್ ಇತ್ತು. ಬ್ಯಾಟಿನ ಹೊರ ತುದಿಗೆ ತಾಕಿ ಗಲಿಯಲ್ಲಿ ಚೆಂಡು ಒಂದು ಅದ್ಭುತ ಥ್ರೋ. ಆದರೆ ಡೈರೆಕ್ಟ್ ಹಿಟ್ ಆಗಲಿಲ್ಲ. 1 ರನ್ ಪಡೆಯುವಲ್ಲಿ ಯಶಸ್ವಿ ಆದರು. 4 ಬಾಲ್ 3 ರನ್ಗಳು. ಅತ್ಯಂತ ರೋಮಾಂಚನಕಾರಿ ಮ್ಯಾಚ್ ನಡೀತಾ ಇದೆ ಇಲ್ಲಿ. ನೋಡಬೇಕು, ಲೋ ಫುಲ್ ಟಾಸ್ ಅನ್ನ ಎತ್ತಿ ಬಾರಿಸಿದ್ದಾರೆ ಇಲ್ಲಿ ಕ್ಷೇತ್ರ ರಕ್ಷಕ. ಯಾರೂ ಇಲ್ಲ, ಬೌಂಡ್ರಿ ಅಂತಾನೆ ಹೇಳ್ಬೋದು.